ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಿ. ಈ ಸಾಂಗ್ ಅಥವಾ ಈ ತಂಡ ಈ ಸಿಚುವೇಶನ್ ಸೂಟ್ ಆಗುತ್ತೆ ಅಂತ ಯಾವಾಗ ಗೊತ್ತಾಗುತ್ತೆ? ಹೆಂಗ್ ಡಿಸೈಡ್ ಮಾಡ್ತೀರಿ ಅಂತ? ಅದು ನಾನು ಚರಣ್ ಫಸ್ಟ್ ಇತ್ತು ಒಂಥರ, ಯಾಕಂದ್ರೆ ಮ್ಯೂಸಿಕ್ ಅವ್ರಿಗೆ ಚೆನ್ನಾಗಿ ಗೊತ್ತಿರೋದು. ನಂದು ಮತ್ತೆ ಜಾನಪದ. ಇಬ್ರು ಮಾತಾಡ್ಕೋತೀವಿ, ಚರಣ್ ಇದನ್ನೇನ ಮಾಡ್ಬೋದಲ್ವಾ ಅಂದಾಗ ಚರಣ್ ಅದು ಫುಲ್ ಫ್ಲೆಡ್ಜ್ ಆಗಿ ಆ ಮೈಂಡಿಗೆ ಬಂತು ಅಂದ್ರೆ 100% ಚರಣ್ ಬಿಡಲ್ಲ. ನನಗೆ ಚರಣ್ ಮೇಲೆ ಯಾವಾಗಲೂ ಅದೊಂದು ದೊಡ್ಡ ನಂಬಿಕೆ. ಮತ್ತೆ ಇದೇ ಸಿನಿಮಾಲ್ಲಿ ಇನ್ನ 3-4 ಸಾಂಗ್ಗಳಿದ್ದಾವೆ. ನನಗೆ ಗೊತ್ತಿರೋ ಹಾಗೆ ನಮಗೆ ನಾವೇ ಕಾಂಪಿಟೇಷನ್ ಆಗಿದ್ದೀವಿ. ಯಾಕೆಂದ್ರೆ ಸಲಗಾಲಿ ಭೀಮಾಲಿ ತುಂಬಾ ಚೆನ್ನಾಗಿ ಮಾಡಿದ್ವಿ, ಎಲ್ಲಾ ಸಾಂಗ್ಸ್ ಇಟ್ಟಾಯ್ತು. ಈಗ ಚೆನ್ನಾಗಿ ಮಾಡಬೇಕು ಅಂತ ನಾವು ಹೋಗಿಲ್ಲ, ಏನ್ ಕೇಳ್ತಾ ಇದೆ ಸಬ್ಜೆಕ್ಟ್ಗೆ ಅಂತ ಮಾತ್ರ ಹೊಡೆದಾಡಿದ್ವಿ ಮತ್ತೆ ಕೂಡ. ಸೊ ಹಂಗಾಗಿ ಇದೆಲ್ಲ ಆಚೆ ಬರ್ತಿದೆ ಅಂತ ಕಾಣುತ್ತೆ. ಈಗ ಇನ್ನೂ ಒಂದು 3-4 ಸಾಂಗ್ ಏನ್ ಮಾಡಿದ್ದಾರೆ, ಹಾಗೆ ತುಂಬಾನೇ ಎಲ್ರಿಗೂ ಇಷ್ಟ ಆಗುವಂತ ಒಂದು ದೊಡ್ಡ ಆಲ್ಬಮ್ ಆಗುತ್ತೆ. ರಂಗಭೂಮಿ ಜಾನಪದ ಮೂಲ ಕಲೆಗಳು, ನಮ್ಮ ಸಂಸ್ಕೃತಿಯ ಹಿನ್ನೆಲೆಯ ನೋಟವನ್ನ ನೋಡಿದ್ರೆ, ನೀವು ನಟರಾಗಿ ಫೈಟರ್ ಆಗಿ ಸಿನಿಮಾ ಇಂಡಸ್ಟ್ರಿಗೆ ಬಂದವರು. ತುಂಬಾ ಜನ ಕಲಾವಿದರು ಹೇಳ್ತಾ ಇರ್ತಾರೆ, ನಮ್ಗೆ ಸಿನಿಮಾದಲ್ಲಿ ಅವಕಾಶ ಸಿಗಬೇಕು ಅಂದ್ರೆ ಇಂಥ ವೇದಿಕೆಗಳು ಸಿಗಬೇಕು ಅಂತ. ನಾನು ನಿರ್ದೇಶಕನಾದಾಗ ಇಂಥ ಟ್ಯಾಲೆಂಟ್ಗಳಿಗೆ ನಾನು ವೇದಿಕೆ ಆಗಬೇಕು ಅಂತ ನೀವು ಮುಂಚೆಯಿಂದನೇ ಯೋಚನೆ ಮಾಡ್ಕೊಂಡು ಬಂದಿದ್ರ ಅಂತ? ಇಲ್ಲ, ನನಗೆ ಮೊದಲು ನಾವು ಏನು ಇಲ್ಲಿ ಕಲಿಯಕ್ಕೆ ಬಂದಾಗ ಅಭಿನಯ ಅನ್ನೋದು ಬರೋದೇ ರಂಗ ತರಬೇತಿ ಇದ್ರೆ ಮಾತ್ರ. ಅದು ನಿಮ್ಗೆ ತುಂಬಾ ಶಕ್ತಿ ಕೊಡುತ್ತೆ ಯಾವತ್ತು. ಸೊ ಹಂಗಾಗಿ ನಾನು ಸ್ಕ್ರಿಪ್ಟ್ ಮಾಡಿದಾಗ ಸ್ವಲ್ಪ ರಂಗಭೂಮಿ ಕಲಾವಿದರಿಗೆ ಜಾಸ್ತಿ ಒತ್ತು ಕೊಡ್ತೀನಿ. ಯಾಕಂದ್ರೆ ಅವರು ಭಯ ಇಲ್ದಿರ ಅದಕ್ಕೆ ಜೀವ ತುಂಬ್ತಾರೆ. ಸೊ ಹಂಗಾಗಿ ಅವ್ರ ಮೇಲೆ ಯಾವಾಗಿದ್ರೂ ನನಗೆ ಗೌರವ ತುಂಬಾ. ಯಾಕಂದ್ರೆ ನಾನು ಕೂಡ ಒಬ್ಬ ಲರ್ನಿಂಗ್ ಆಕ್ಟರ್. ನಾನು ಇನ್ನೂ ಏನು ಕಲ್ತಿಲ್ಲ, ಪ್ರತಿದಿನ ಕಲಿತಾ ಇದ್ದೀನಿ, ಪ್ರತಿನಿತ್ಯ ಕಲಿತಾ ಇರ್ತೀನಿ. ಕಲಿಕೆಗೆ ಕೊನೆ ಅನ್ನೋದೇ ಇಲ್ಲ ಇಲ್ಲಿ. ಸರ್, ಈಗಿನ ಕ್ರಿಯೇಟರ್ಸ್ಗಳಿಗೆ ಅಂದರೆ ಡೈರೆಕ್ಟರ್ಗಳಿಗೆ ಜಂಜಿ ಕಿಡ್ಸಿಗೆ ನಾವು ಏನು ಕೊಡಬೇಕು ಅನ್ನೋ ಗೊಂದಲದಲ್ಲಿ ಇರಬೇಕಾದ್ರೆ, ಹಳೆ ಬೇರು ಹೊಸ ಚಿಗುರು ಅನ್ನೋ ಥರ ಜಂಜಿ ಕಿಡ್ಸಿಗೆ ಯಾವ ಥರ ಬೇಕು ಬೀಟು, ನಮ್ಮ ಜನಪದ ಕಲೆಯನ್ನು ಯಾವ ರೀತಿ ಹೇಳಬೇಕು ಅನ್ನೋ ಐಡಿಯಾಸ್ಗಳಿದೆಯಲ್ಲ. ಸೊ ಇದಕ್ಕೆ ನಿಮ್ಗೆ ಯಾರು ಸಜೆಸ್ಟ್ ಮಾಡ್ತಾರೆ, ಇಲ್ಲ ನೀವು ಕೂತಾಗೆ ಬರುವಂಥದ್ದು ಹೇಗೆ, ಅದನ್ನ ಸಿನಿಮಾಗೆ ಯಾವ ರೀತಿ ಅಳವಡಿಸ್ಕೋತೀರಿ? ಇಲ್ಲ, ನಾನು ಕರೆಕ್ಟ್, ತುಂಬಾ ಒಳ್ಳೆ ಪಾಯಿಂಟ್. ಪ್ರತಿ ಸರಿ ಈ ಹೊರಗಡೆ ನಾನು ನಿರ್ದೇಶಕ ಆದ್ಮೇಲೆ ತುಂಬಾ ಜಾಸ್ತಿ ಸೊಸೈಟಿ ಸುತ್ತಾಡಕ್ ಶುರು ಮಾಡಿದ್ದೀನಿ. ಎಲ್ಲೆಲ್ಲೆಲ್ಲೆಲ್ಲಿ ಎಲ್ಲಾ ಜಾಗದಲ್ಲಿ ಸುತ್ತಾಡ್ತೀನಲ್ಲ, ಅಲ್ಲೆಲ್ಲರೂ ಇವತ್ತಿನ ಯಾರು ಜೆನ್ಜಿ ಕಿಡ್ಸ್ ಆಗ್ಬೋದು ಅಥವಾ ಮುಂದೆ ಬೆಳೆಯುವಂತ ಮಕ್ಕಳಾಗ್ಬೋದು, ಅವರು ಸ್ವಲ್ಪ ಈ ಸೌಂಡ್ ಕಡೆ ಇಷ್ಟಪಡೋ ತರ ಇದೆ. ಮತ್ತೆ ಆ ಸೌಂಡ್ ಅಲ್ಲಿ ನಾನು ಒಳ್ಳೇದೇನು ಹೇಳಕ್ ಸಾಧ್ಯ ಅಂದ್ರೆ, ಇದೇ ಇವಾಗ ಕೆಂಡದೋಕವಿ ಗಂಡಾನ ಅನ್ನೋ ಲೈನ್ ನಲ್ಲಿ ಪ್ರೇಯರ್ ಮಾಡಿದ್ರೆ, ಅಂದ್ರೆ ಎಕ್ಸ್ಟೆಂಟ್ ಹೋದ್ರೆ, ಒಬ್ಬ ಪ್ರಾರ್ಥನೆ ಮಾಡೋನ ಅವನ ಎಕ್ಸ್ಟೆಂಟ್ ಹೋದ್ರೆ ಹೆಂಗೆಲ್ಲ ಕೂಗ್ಬೋದು ದೇವ್ರನ್ನ ಅನ್ನೋ ಒಂದು ಕೂಗ್ನ ಇಂಗ್ಲಿಷ್ ಪದಗಳಲ್ಲಿ ಬರೆದು ಇಟ್ಟಿದ್ದೀವಿ ನಾವು. ಅಂದ್ರೆ ಪ್ರತಿಯೊಂದನ್ನು ಹೇಳ್ಕೊಡ್ತಾರೆ, ನಿಮ್ಗೆ ಹಿಂಗೆ ಬರ್ಬೇಕು, ಹಿಂಗೆ ಇರ್ಬೇಕಂತ ಪಾಯಿಂಟ್ ಟು ಪಾಯಿಂಟ್. ಅದು ನನ್ಗೆ ಆಕ್ಟ್ ಮಾಡಕ್ಕೆ ಇಲ್ಲ ಫೈಟ್ ಮಾಡಕ್ಕೆ ತುಂಬಾ ಈಸಿ ಆಗುತ್ತೆ. ಯಾಕಂದ್ರೆ ವಿಜಯ್ ಸರ್ದು ಒಂದು ವರ್ಷ ಗಟ್ಲೆದು ಇದೆ ಎಕ್ಸ್ಪೀರಿಯನ್ಸ್ ಇದೆ, ಆಕ್ಟಿಂಗ್ ಅಲ್ಲಾಗ್ಲಿ, ಫೈಟಿಂಗ್ ಅಲ್ಲಾಗ್ಲಿ, ಡೈರೆಕ್ಷನ್ ಅಲ್ಲಾಗ್ಲಿ. ಸೊ ಅವ್ರಿಗೆ ಒಂದು ಆಕ್ಟರ್ ಇಂದ ಆಕ್ಟಿಂಗ್ ಹೇಗೆ ಆಚೆ ತೆಗಿಬಹುದು. ಈಗ ಒಂದು ಚಿಕ್ಕ ಸ್ಟಂಟ್ ಮಾಡಕ್ಕೆ ಒಂದು ಚಿಕ್ಕ ನುವಾನ್ಸಸ್ ಇರುತ್ತೆ. ಸೊ ಆ ವಿಷಯನ ಒಂದ್ ವಿಷಯ ಹೇಳಿದ್ರೆ ಅದು ನನ್ಗೆ ಇನ್ನೂ ಈಸಿ ಆಗುತ್ತೆ. ಸೊ ಅದರಿಂದ ಅವ್ರ ಜೊತೆ ಕೆಲಸ ಮಾಡೋದು ತುಂಬಾ ಈಸಿ ಆಯ್ತು ನನ್ಗೆ. ಆಮೇಲೆ ತುಂಬಾ ಖುಷಿ ಆಗಿತ್ತು. ವಿಜಯ್ ಸರ್, ಮುಹೂರ್ತದ ಸಂದರ್ಭದಲ್ಲಿ ಹೇಳಿದ್ರೆ, ಅಂದ್ರೆ ಬದುಕು ಕಟ್ಕೊಡಕ್ಕೆ ಬೆಂಗಳೂರಿಗೆ ಬಂದಂತರ ಕತೆ ಈ ಸಿನಿಮಾ ಅಂತ ಹೇಳಿ. ಸೊ ಈಗ ನಿಮ್ಮ ಮೊದಲ ಅಂದ್ರೆ ಡೈರೆಕ್ಷನ್ ನೋಡ್ಕೊ ಬಂದ್ರೆ ಸಲಗ ಉತ್ತರ ಕರ್ನಾಟಕದ ಒಂದು ಫ್ಯಾಮಿಲಿ ಕುಟುಂಬದ ಬಗ್ಗೆ ಹೇಳಿದ್ರೆ, ಭೀಮಾದಲ್ಲಿ ಬೆಂಗಳೂರಿನ ಒಂದು ಕುಟುಂಬ, ಅಲ್ಲಿನ ಒಂದು ಸಮಸ್ಯೆಗಳ ಬಗ್ಗೆ. ಈ ಸಿನಿಮಾದಲ್ಲಿ ಒಂದಷ್ಟು ಕಂಟೆಂಟ್ ನೋಡಿದ್ರೆ ಎಲ್ಲ ನಗರದ ಭಾಗದ ಒಂದಷ್ಟು ಅಂದ್ರೆ ಬದುಕು ಕಟ್ಕೊಡಕ್ಕೆ ಬೆಂಗಳೂರು ಬಂದಂತರ ಮನುಷ್ಯರ ಒಂದು ಕಥೆನ ಇದು ಅಂತ. 100% ನಿಜ. ಅಂದ್ರೆ ಈಗ ಅದನ್ನ ಕೊನೆಯಲ್ಲಿ ಹೇಳೋಣ ಅನ್ಕೊಂಡೆ ಸಿನಿಮಾ ರಿಲೀಸ್ ಟೈಮಲ್ಲಿ. ತಾವು ಪ್ರಶ್ನೆ ಕೇಳಿದಿರ, ನಾನು ಈ ಕತೆ ಹುಡುಕಾಟ ಮಾಡಿದಾಗ ಸುಮಾರು ಜನ ಗಂಡ್ಮಕ್ಳು, ಸುಮಾರು ಜನ ಹೆಣ್ಮಕ್ಳು ಪ್ರಾಪರ್ ಪರಿಚಯ ಇಲ್ದಿರ ಬೆಂಗಳೂರಿಗೆ ಬಂದ್ಬಿಡ್ತಾ ಇದ್ದಾರೆ. ಆ ಪರಿಚಯ ಇಲ್ದಿರ ಬೆಂಗಳೂರಿಗೆ ಬಂದು ಮೆಜೆಸ್ಟಿಕ್ ಅಲ್ಲಿ ಇಳಿದಾಗ ಅವ್ರ ಬದುಕುಗಳೇ ನಾಶನ ಆಗುತ್ತೆ. ಅದ್ರಲ್ಲಿ ಎಷ್ಟೋ ಹೆಣ್ಮಕ್ಳು ಮಿಸ್ ಆಗೋಗಿದ್ದಾರೆ, ಅವ್ರ ಪೇರೆಂಟ್ಸಿಗೆ ಸಿಕ್ಕೇ ಇಲ್ಲ ಪಾಪ. ಅವರು ಆ ಹೆಣ್ಮಕ್ಳು ಎಲ್ಲಿ ಹೋದ್ರು, ಏನ್ ಮಾಡ್ತಾ ಇದ್ದಾರೆ, ಅದೇನು ಹ್ಯೂಮನ್ ಟ್ರಾಫಿಕಿಂಗ ಅಥವಾ ಏನು ಹೆಣ್ಮಕ್ಳಿಗೆ ಯಾರೋ ಪಾಪ ಸುಮ್ಮನೆ ಪರಿಚಯ ಅಂತ ಹೇಳಿ ಕರ್ಸಿ ಮೋಸ ಮಾಡೋರಿದ್ದಾರೆ. ಗಂಡ್ಮಕ್ಳುಗಳು ಬಂದು ಅವರೆಲ್ಲೋ ಒಂದ್ ಕಡೆ ಗೊತ್ತಿಲ್ಲ. ನಮ್ಮ ಸಿನಿಮಾ ನಾನು ಅದನ್ನೆಲ್ಲ ತುಂಬಾ ಒತ್ತಿ ಬಿಡಿಸಿ ನಾನು ಹೇಳಿಲ್ಲ, ಎಷ್ಟೋ ಗಂಡ್ಮಕ್ಳು ಮಿಸ್ ಆಗಿದ್ದಾರೆ. ಅದು ಕೂಡ ಆರ್ಗನ್ ಟ್ರಾಫಿಕಿಂಗ್ ಇರ್ಬೋದು. ಈ ಥರದ್ದು ಏನೇನೋ ಮಿಸ್ ಆಗ್ತಾ ಇದೆ. ಮೆಜೆಸ್ಟಿಕ್ ಅನ್ನೋದೇ ಒಂಥರ ನಮ್ಮ ಒಂದು
ಎರಡೂ ಇದೆ ಅಲ್ಲಿ. ಹಣೆ ಬರ ಬರ್ಕೊಳ್ಳೋದು ಇದೆ, ಹಣೆ ಬರನ ಯಾರು ಇನ್ನೊಬ್ರು ಬಂದು ಕಳಿಯೋದು ಇದೆ. ಒಂದು ಕ್ಷಣ ಮಾಡಿದ್ರೆ ಮಿಸ್ ಆಗೋಗುತ್ತೆ ಲೈಫಲ್ಲಿ. ನಾನು ಯಾವಾಗಲೂ ಒಂದೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ತಮ್ಮ ಪ್ರಶ್ನೆಗೆ ಲೋಕೇಶ್ ಅವರೇ, ಬೆಂಗಳೂರಿಗೆ ಯಾರೇ ಹೆಣ್ಮಕ್ಳು ಯಾರು ಬಂದಿಲ್ಲಿ ಇಳಿತೀರಾ, ಹೊತ್ತಲ್ದು ಬಂದಿಲ್ಲಿ ಇಳಿದ್ಬಿಡ್ತಾರೆ. ಯಾರೋ ಪ್ರೀತಿಸೋನ್ ಕರೀತಾನೆ ಅಂತನೋ, ಮತ್ತೆ ಇನ್ಯಾರೋ ನಂಬಿಕೆಯವ್ನು ಕರೀತಾನೆ ಅಂತನೋ. ಆ ಬಂದ ಹೆಣ್ಮಕ್ಳು ತನ್ನ ತಾಯಿ ತಂದೆಗೂ ಸಿಗಲಿಲ್ಲ, ಕೊನೆಗೆ ಆಕೆಗೆ ನ್ಯಾಯನೂ ಸಿಕ್ಕಿಲ್ಲ ಬದುಕಿನಲ್ಲಿ. ಕೊನೆಗೆ ಆ ಮಗು ಎಲ್ಲೋಯ್ತು ಅಂತಾನೆ ಗೊತ್ತಿಲ್ಲ. ಎಷ್ಟು ಮಿಸ್ಸಿಂಗ್ ಕಂಪ್ಲೇಂಟ್ಸ್ ಇವತ್ತು ಹಂಗೆ ಇದೆ, ಸಿಕ್ಕಿಲ್ಲ. ಇದೆ ಮೆಜೆಸ್ಟಿಕ್ ಕತೆ. ಇಲ್ಲಿ ನಮ್ಮ ಸಿನಿಮಾಲಿ ಏನಾಗುತ್ತೆ ಅನ್ನೋದನ್ನ ಕುತೂಹಲದಿಂದ ತಾವು ಕೂಡ ನೋಡಿ ಅವತ್ತು ನನಗೆ ತಿಳಿಸ್ಬೇಕು ಮೊದಲನೇ ದಿವಸ ಅನ್ನೋ ಆಸೆ ನನಗೆ. ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಸರ್, ಅಂದ್ರೆ ತೆಗೆದಷ್ಟು ಕಥೆಗಳು ಸಿಗ್ತಾ ಇರುತ್ತೆ. ನೀವು ಗುಂಡ್ಲುಪೇಟೆ ಆ ಕಾಡ್ ಕಡೆ ಸಾಕಷ್ಟು ಓಡಾಡ್ತಾ ಇರ್ತೀರಿ. ಸೊ ಅಲ್ಲಿ ಒಂದು ಕಲ್ಚರ್ ನಿಮ್ಗೆ ಎಷ್ಟು ಖುಷಿ ಕೊಡ್ತು ಸರ್ ತೆಗೆದಷ್ಟು ವಿಚಾರಗಳು? ಯಾಕಂದ್ರೆ ಈ ಸಿನಿಮಾದ ಒಂದು ಫಸ್ಟ್ ಪೋಸ್ಟರ್ ನೋಡಿದಾಗ ಈ ಊರು ಮಾರಿ ಸಂಸ್ಕೃತಿ ಇದೆಯಲ್ಲ, ಆ ತರದ ವರ್ಗದ ಬಗ್ಗೆ ಏನಾದ್ರು ದುರ್ಮುಡುಕಿ ಅದು ಅದೇ ನಮ್ಮ ಜಾನಪದ ಕಲೆಗಳನ್ನ ನಮ್ಮ ಕಥೆಗಳಲ್ಲಿ ಯಾವಾಗಲೂ ಹೇಳಕ್ ಇಷ್ಟಪಡ್ತೀನಿ ನಾನು. ಅಂದ್ರೆ ಪ್ರತಿ ಸರಿನೂ ಒಂದು ಜಾನಪದ ಟಚ್ ಕೊಡೋಣ, ಅದನ್ನ ನಾವು ಬಿಡೋದು ಬೇಡ. ಇವತ್ತೆಲ್ಲ ನೋಡಿ, ನೀವು ಹೇಳ್ದಂಗೆ ಜಡ್ಜಿ ಮಕ್ಕಳು ಇವತ್ತು ಫೋನಲ್ಲಿ ಎಲ್ಲವನ್ನೂ ಬೇರೆ ಬೇರೆ ಬೇರೆದೆಲ್ಲ ಅಡಾಪ್ಟ್ ಮಾಡ್ಕೋತಾ ಇದ್ದಾರೆ. ನಮ್ದನ್ನ ಬಿಟ್ಬಿಡಬಾರ್ದು ಅನ್ನೋ ಒಂದು ಆತಂಕ ನನಗಿದೆ. ಅಂದ್ರೆ ನಮ್ಮ ಮಕ್ಕಳಿಗೆ ಇವತ್ತು ನಾವೇನ್ ಕೊಡಕ್ ಸಾಧ್ಯ? ನಾವು ನೋಡಿದ ಜಾನಪದ ವಿಷಯಗಳನ್ನ ಈ ತರ ಮ್ಯೂಸಿಕಲಿ ಕೂಡ ಅವ್ರು ಹೇಳ್ಬೋದಲ್ವಾ? ಅದನ್ನು ಮರಿಬೇಡಿ ದಯವಿಟ್ಟು ಅನ್ನೋದು. ಮೆಜೆಸ್ಟಿಕ್ ನಲ್ಲಿ ನಡೆಯುವ ಈ ಕಥೆಯ ಮೂಲ ಯಾವುದು ಸರ್? ನಿಮಗೆ ಈ ಕಥೆಯ ಎಲ್ಲಿ ಹುಟ್ಟಿತು? ನೀವೇನಾದ್ರು ಮೆಜೆಸ್ಟಿಕ್ ಅಲ್ಲಿ ಈ ಒಂದು ಸಿನಿಮಾಗೋಸ್ಕರ ಏನಾದ್ರು ಒಂದಷ್ಟು ವರ್ಕ್ ಮಾಡಿದ್ರ? ಡಿಪಾರ್ಟ್ಮೆಂಟ್ ಕಡೆಯಿಂದ ಏನಾದ್ರು ಸೋರ್ಸ್? ಯಾಕಂದ್ರೆ ಸೂರ್ಯ ಅವರು ಕೂಡ ಆರಂಭದ ದಿನಗಳಲ್ಲಿ ಈ ರೀತಿಯಾದಂತಹ ಸಬ್ಜೆಕ್ಟ್ಗಳನ್ನ ಜಾಸ್ತಿ ತಗೊಳ್ತಾ ಇದ್ರು. ಎಸ್ಪೆಷಲಿ ಕೆಂಡ ಸಂಪಿಗೆ ಬಂದಂತ ಸಂದರ್ಭದಲ್ಲಿ ಡಿಪಾರ್ಟ್ಮೆಂಟ್ ಇಂದ ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡು ಅದನ್ನ ತೆರೆ ಮೇಲೆ ತರುವಂತ ಕೆಲಸ ಮಾಡ್ತಿದ್ರು. ಸೊ ನೀವು ಅದೇ ರೀತಿ ಮಾಡಿದ್ದೀರಾ ಅಂತ ಇದೆ? ಹೌದು, ನಾನು ತುಂಬಾ ಮೆಜೆಸ್ಟಿಕ್ ಅಲ್ಲಿ ನನ್ನ ಟೀಮ್ ಜೊತೆ ತುಂಬಾ ಕತ್ಲಾದ್ಮೇಲೆ ಒಂದು 6 ಗಂಟೆ ಆದ್ಮೇಲೆ ಕತ್ಲಾದ್ಮೇಲೆ ಹೆಂಗಿರುತ್ತೆ ಅಂತ ತುಂಬಾ ದಿವಸ ಓಡಾಡಿದ್ದೀನಿ. ತುಂಬಾ ದಿವಸ ಓಡಾಡಿ ಒಬ್ರೊಬ್ಬರನ್ನೇ ಗೊತ್ತಿಲ್ದಂಗೆ ಕರೆಸಿ ಏನ್ ನಡೀತಾ ಇದೆ ಇಲ್ಲಿ. ಯಾವಾಗ್ಲೂ ಇದ್ದೇ ಇರ್ತಾರಲ್ಲ ಯಾರೋ ಒಬ್ರು ನಮ್ಗೆ ಮಾಹಿತಿ ಕೊಡೋರು ಇದ್ದೇ ಇರಬೇಕು, ಇಲ್ಲಾಂದ್ರೆ ಕಷ್ಟ ಕೆಲಸ ಮಾಡೋದು. ಸೊ ಹಾಗಾಗಿ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಿ ಇದು ಸತ್ಯ ಅಂದಾಗ ಅದ್ರೊಳಗಡೆ ಕೈ ಇಡ್ತೀನಿ ನಾನು ಪ್ರತಿ ಸರಿ ಕತೆ ಬರೆಯುವಾಗಲೂ. ಅದಕ್ಕೆ ನಾನು ಸ್ವಲ್ಪ ಸೂಕ್ಷ್ಮದಲ್ಲಿ ಕಥೆನ ಹೇಳಕ್ಕೆ ಇಷ್ಟಪಡ್ತೀನಿ. ಸೆನ್ಸಿಟಿವ್ ಆಗಿರುವಂತ ವಿಷಯಗಳನ್ನ ತೆಗಿತೀನಿ, ಅಂದ್ರೆ ಅದು ಗೊತ್ತಾಗ್ಲಿ ಜನಗಳಿಗೆ ಅಂತ. ಈಗ ಅಂದ್ರೆ ನಮ್ಗೆ ಎಷ್ಟೋ ವಿಷಯಗಳು ತಮ್ಮ ಮಾಧ್ಯಮದ ಕೈಗೆ ಸಿಕ್ಕಿರವು, ಸಿಗದೇ ಇರವು ಕೂಡ ಇದ್ದಾವೆ. ಆ ಸಿಗದೇ ಇರೋವನ್ನ ಒಂಚೂರು ಹುಡ್ಕೋಣ ಅನ್ನೋ ಆಸೆ ನನಗೆ. ವಿಜಯ್ ಅವರೀಗ ಸಾಮಾನ್ಯವಾಗಿ ಸಿನಿಮಾಗಳು ಮಾಡ್ತದೆ ಒಂದು ರಾ ಇರುವಂತ ಕಂಟೆಂಟ್ಗಳನ್ನ ಆಯ್ಕೆ ಮಾಡ್ಕೋತಾರೆ. ಅಂದ್ರೆ ಆ ಸಿನಿಮಾ ನೋಡುವಾಗ್ಲೇನೆ ಒಂದು ಖುಷಿ ಕೊಡುವಂಥದ್ದು. ಅಥವಾ ಈ ಸಿಟಿ ಲೈಟ್ ಸಬ್ಜೆಕ್ಟ್ ಆಗಿರ್ಬೋದು, ಸಲಗ ಆಗಿರ್ಬೋದು, ಭೀಮಾಗಿ ಈ ತರ ಸಬ್ಜೆಕ್ಟ್ಗಳನ್ನ ಜಾಸ್ತಿ ಪಿಕ್ ಮಾಡ್ತಾರೆ. ಸೊ ನಿಮ್ಗೆ ಹೇಗೆ ಅನ್ಸುತ್ತೆ ಈ ತರ ಸಬ್ಜೆಕ್ಟ್ಗಳ ಬಗ್ಗೆ ಅಂತ? ನನಗೆ ತುಂಬಾ ಚೆನ್ನಾಗಿ ಅನ್ಸುತ್ತೆ, ಯಾಕಂದ್ರೆ ಅವರ ಕಥೆಗಳಲ್ಲಿ ತುಂಬಾ ಸತ್ಯ ಇರುತ್ತೆ. ಸೊ ನೀವು ಸತ್ಯನ ಯಾವಾಗ್ಲೂ ನೋಡಿದಾಗ ಯಾವಾಗ್ಲೂ ಇಷ್ಟ ಆಗೇ ಆಗುತ್ತೆ. ಸೊ ಅದರಿಂದ ನನಗೆ ತುಂಬಾ ಇಷ್ಟ ಆಗುತ್ತೆ. ಇನ್ನ ವಿಜಯ್ ಅವ್ರಿಗೆ ನಾವೆಲ್ಲ ಸಾಮಾನ್ಯವಾಗಿ ಆಕ್ಷನ್ ಜಾಕ್ಷನ್ ಅಂತ ಹೇಳಿ ಕರಿತೀವಿ. ಮೇಕಿಂಗ್ ವಿಡಿಯೋಗಳು ನೋಡಿದಾಗ ಆಕ್ಷನ್ಸ್ಗೆ ತುಂಬಾ ಇಂಪಾರ್ಟೆನ್ಸ್ ಇರ್ತಾ ಹೋಗುತ್ತೆ. ಬಟ್ ನೀವು ಹೇಗೆ ಈ ಒಂದು ಆಕ್ಷನ್ಸ್ ಬಗ್ಗೆ ಏನ್ ಹೇಳ್ತೀರಿ? ನೀವು ಹೇಗೆ ಅಡಾಪ್ಟ್ ಆದ್ರಿ ಅವರ ಒಂದು ಆಕ್ಷನ್ ಮೂಡ್ ಬಂದ್ರಿ ಅಂತ? ಅದೇ ಆಗ್ಲೇ ಹೇಳಿದ್ನಲ್ಲ, ಅವರು ನಿಮ್ಗೆ ಸೆಟ್ ಅಲ್ಲಿ ಅಷ್ಟು ಕಂಫರ್ಟಬಲ್ ಫೀಲ್ ಮಾಡಿಸ್ತಾರೆ. ಸೊ ನಾನೇ ಅನ್ಕೊಂಡಿರ್ಲಿಲ್ಲ ಒಂದಷ್ಟು ಎಮೋಷನ್ಸ್ ನನ್ನಿಂದ ಆಚೆ ಬರುತ್ತೆ, ಈ ತರ ಒಂದು ಆಂಗರ್ ಆಗಿರ್ಬೋದು, ಈ ತರ ಎಲ್ಲ ಫೈಟ್ಸ್ ಅಲ್ಲಿ ಆಗಿರ್ಬೋದು. ಬಟ್ ಅವರು ನನ್ನ ಅಷ್ಟು ಕಂಫರ್ಟಬಲ್ ಫೀಲ್ ಮಾಡಿಸಿದಾಗ ಅದಾಗದೆ ತುಂಬಾ ಚೆನ್ನಾಗಿ ಆಚೆ ಬಂತು. ಸೊ ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಇದಾಯ್ತು, ಬಟ್ ಅದಾದ್ಮೇಲಿಂದ ತುಂಬಾ ಚೆನ್ನಾಗಿ ಬಂತು. ವಿಜಯ್ ಸರ್ ಹೇಳ್ತಾ ಇದ್ರಿ, ವಿನಯ್ ಸರ್ ನಿಮಗೂ ಕೂಡ ಅಂದ್ರೆ ಇಬ್ಬರಿಗೆ ಕಾಡಿರುವಂಥ ಘಟನೆಗಳನ್ನು ಕೇಳೋದಾದ್ರೆ, ಅಂದ್ರೆ ಈಗ ಹೇಳ್ತಾ ಇದ್ರು ವಿಜಯ್ ಸರ್, ಸೊಸೈಟಿಯಲ್ಲಿ ನಡೆಯುವಂತಹ ಕೆಲವು ಘಟನಾವಳಿಗಳ ಜೊತೆಗೆ ಸತ್ಯವನ್ನು ಹುಡುಕುವಂತ ಪ್ರಯತ್ನ ಮಾಡ್ತೀನಿ ಅಂತ. ಸೊ ಅಂತಹ ಘಟನೆಗಳು ನೀವೀ ಕತೆ ಮಾಡುವಾಗ ನೀವು ಕೇಳಿದಂಥದ್ದು, ಅಂದ್ರೆ ಮೆಜೆಸ್ಟಿಕ್ ಅಲ್ಲಿ ನಡೆದಿರೋದಾಗಿರ್ಬೋದು, ಇನ್ಯಾರ್ದೋ ಲೈಫಲ್ಲಿ ನಡೆದಿರುವಂಥದ್ದು ಕನೆಕ್ಟ್ ಆಗುವಂಥ ಸಾಧ್ಯತೆಗಳಿದೆಯಾ ನೀವು ಕೇಳ್ದಂಗೆ ಮತ್ತೆ ವಿಜಯ್ ಸರ್ ಕೇಳ್ದಂಗೆ? ಅಂದ್ರೆ ಹೇಳ್ತಾರಲ್ಲ, ಬ್ಯಾಂಗ್ಳೂರ್ ಅದೇ ಸಿಟಿ ಲೈಟ್ಸ್, ಅಂದ್ರೆ ಸಿಟಿ ಲೈಟ್ಸ್ ನ ಹುಡ್ಕೊಂಡು ಕರ್ನಾಟಕದಿಂದ ಎಲ್ಲಾ ಕಡೆಯಿಂದ ಜನ ಬೆಂಗಳೂರಿಗೆ ಬರ್ತಾರೆ, ಮೆಜೆಸ್ಟಿಕ್ ಬರ್ತಾರೆ. ಏನಂದ್ರೆ ಒಂದಷ್ಟು ಜನಕ್ಕೆ ಅವ್ರಿಗೆ ಏಜ್ 20 ಆಗಿರ್ಬೋದು, 40 ಆಗಿರ್ಬೋದು, ಅವ್ರು ಬೆಂಗಳೂರೇ ನೋಡಿರಲ್ಲ. ಸೊ ಬೆಂಗಳೂರು ಹೇಗಿರುತ್ತೆ ಅನ್ನೋ ಐಡಿಯಾನೇ ಇರಲ್ಲ. ಸೊ ಅಂಥವ್ರು ಬೆಂಗಳೂರಿಗೆ ಬಂದಾಗ ಅವ್ರಿಗೆ ಒಂಥರ ಬೇರೆ ಪ್ರಪಂಚಕ್ಕೆ ಬಂದಾಗ ಅನ್ಸುತ್ತೆ. ಸೊ ಅಲ್ಲಿ ಆ ತರ ಜನರನ್ನ ನಾನು ತುಂಬಾ ಸಲ, ನಾನು ಯಾವಾಗ್ಲೂ ಎಲ್ಲರಿಗೂ ಬೆಂಗಳೂರು ಗೊತ್ತು, ಎಲ್ಲರೂ ಬೆಂಗಳೂರು ನೋಡಿದ್ದಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಊರಿಗೆಲ್ಲ ಹೋದಾಗ ಒಂದಷ್ಟು ಜನ ಜೊತೆ ಮಾತಾಡ್ಸಿದಾಗ
ಅವರು ಬೆಂಗಳೂರು ನೋಡೇ ಇರಲ್ಲ, ಅವ್ರು ಬೆಂಗಳೂರು ಐಡಿಯಾನೇ ಇರಲ್ಲ. ಅಂತ ಜನ ಇಲ್ಲಿ ಬಂದಾಗ ಅದು ಹೇಳಕ್ಕೆ ಆಗಲ್ಲ ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ. ಆ ಥರ ಒಂದಷ್ಟು ಎಕ್ಸ್ಪೀರಿಯನ್ಸ್ ನಮ್ಮ ಸಿನಿಮಾದಲ್ಲಿ ತೋರಿಸಿದ್ದಾರೆ. ವಿಜಯ್ ಸರ್, ಅದೇ ನಿಮಗೆ ಹಂಗೆ ಕಾಡಿದ್ದಂಥದ್ದು ಮತ್ತೆ ಮೆಜೆಸ್ಟಿಕ್ ಅಲ್ಲಿ ನಿಮಗಾದ ಯಾವ್ದಾರ ಅನುಭವನ ಇಲ್ಲಿ ಕಟ್ಟಿಕೊಡುವಂತಹ ಪ್ರಯತ್ನ ಆಗಿದೆಯಾ? ಒಂದಿಷ್ಟು ಘಟನಾವಳಿಗಳು. ಕತೆ ಬಿಚ್ಚಾಡಕ್ಕಾಗಲ್ಲ, ಕ್ಷಮಿಸಿ ದಯಮಾಡಿ. ಒಂದಷ್ಟು ವಿಷಯಗಳು ನೀವು ಸಿನಿಮಾ ನೋಡಿದಾಗ 100% ಅರ್ಥ ಆಗುತ್ತೆ. ನಮ್ಮ ಆಫೀಸ್ ಇದ್ದಿದೆ ಮೆಜೆಸ್ಟಿಕ್ ಅಲ್ಲಿ. ಚಿಕ್ಕ ವಯಸ್ಸಿಂದ ಮೆಜೆಸ್ಟಿಕ್ ನೋಡ್ಕೊಂಡು ಮೆಜೆಸ್ಟಿಕ್ಗೂ ತುಂಬಾ ವ್ಯತ್ಯಾಸ ಇದೆ. ಗಾಂಧಿನಗರಕ್ಕೂ ಮೆಜೆಸ್ಟಿಕ್ಗೂ ತುಂಬಾ ವ್ಯತ್ಯಾಸ ಇದೆ. ಇಲ್ಲ, ಮೆಜೆಸ್ಟಿಕ್, ಗಾಂಧಿನಗರ ಎಲ್ಲಾನು ಚಿಕ್ಕ ವಯಸ್ಸಿಂದಾನು ನೋಡ್ಕೊಂಡು ಬಂದಿದ್ದೀನಿ. ಏನೇ ಇದ್ರೇನು ನಮ್ಮ ಸಿನಿಮಾ ನೈಟ್ ಶೋಗಳೆಲ್ಲ ಆಗೋದು ಮೆಜೆಸ್ಟಿಕ್ ಕಡೆಲ್ಲ. ಸೊ ಅಂದ್ರೆ ಫುಲ್ ಡೀಪ್ ಆಗಿ ನೋಡಿಲ್ಲ, ಬಟ್ ಒಂದ್ ಹಂತದಲ್ಲಿ ನೋಡಿದ್ದೀನಿ. ಬಟ್ ವಿಜಯ್ ಸರ್ ಜೊತೆ ಇನ್ನೂ ತುಂಬಾ ಚೆನ್ನಾಗಿ ಮೆಜೆಸ್ಟಿಕ್ ನೋಡ್ತಾರೆ. ಆಕ್ಚುಲಿ ಪಾತ್ರಕ್ಕೆ ವಿಜಯ್ ಸರ್ ಕೇಳಿ ಏನೇನ್ ಮಾಡ್ಬೇಕು, ಏನೇನ್ ಕಲಿಬೇಕು, ಏನೇನ್ ಮಾಡ್ಬೇಕು ಅಂತ ಅವ್ರು ಹೇಳಿದ್ರು, ಸುಮ್ನೆ ಬಾ ನೀನು ಎಲ್ಲ ಮಾಡಿಸ್ತೀನಿ ಅಂತ. ಮೆಜೆಸ್ಟಿಕ್ ಓಡಾಡಿದ್ದೀವಿ ಸರ್, ಬಟ್ ಈ ಸಿನಿಮಾದಿಂದ ಗಾಟ್ ದಿ ಆಪರ್ಚುನಿಟಿ. ನಮ್ಮ ಅಪ್ಪ ಎಲ್ಲೂ ಬಿಟ್ಟಿಲ್ಲ, ಎಲ್ಲಾ ಕಡೆ, ಎಸ್ಪೆಷಲಿ ವಾಟ್ ದೇ ಕಾಲ್, ಹೆಣ್ಮಕ್ಳು ಕೆಲವು ಕಡೆ ಹೋಗೋದಕ್ಕಾಗಲ್ಲ ಮೆಜೆಸ್ಟಿಕ್ ಅಲ್ಲಿ, ಅಂತ ಕಡೆ ಎಲ್ಲ ಶೂಟಿಂಗ್ ಮಾಡ್ಬೇಕಾದ್ರೆ ಕರ್ಕೊಂಡು ಹೋಗಿ ತೋರಿಸಿದ್ದಾರೆ. ನೀನ್ ನೋಡ್ಬೇಕು, ನಿನ್ ಜೀವನಕ್ಕೆ ನೀನ್ ನೋಡ್ಬೇಕು, ನಿನ್ಗೆ ಅರ್ಥ ಆಗುತ್ತೆ ಯಾವ ತರ ಜೀವನ ಇದೆ, ಯಾವ ತರ ಜೀವನಗಳು ಬೇರೆಯವ್ರ ಲೈಫ್ಸ್ ಹೇಗಿದೆ ಅಂತ. ಸೊ ನನ್ನ ಬಿಗ್ಗೆಸ್ಟ್ ಟೇಕ್ ಅವೇ ಸಿನಿಮಾ ಆಕ್ಚುಲಿ ನಾನು ಮೆಜೆಸ್ಟಿಕ್ ಅಲ್ಲಿ ಯಾವ ತರ ಜಾಗಗಳು ನೋಡಿದ್ದೀನಿ. ಅದೇ ನಮ್ಮಪ್ಪ ಎಲ್ಲೂ ಬಿಟ್ಟಿಲ್ಲ, ಎಲ್ಲಾ ಕಡೆ ಕರ್ಕೊಂಡು ಹೋಗಿ ತೋರಿಸಿದ್ದಾರೆ, ಬೆಳಿಗ್ಗೆ ಆಗ್ಲಿ ರಾತ್ರಿ ಆಗ್ಲಿ ಥ್ರೂ ಔಟ್ ದ ಡೇ. ಒಂದು ಇನ್ಸಿಡೆಂಟು, ಮೋನಿಶಾನ ಒಂದ್ ಕಡೆ ಬರಕ್ ಹೇಳಿ ಕದ್ದು ಶೂಟ್ ಮಾಡ್ತಾ ಇದೀವಿ. ಹೇಳಪ್ಪದ ಕದ್ದು ಶೂಟ್ ಮಾಡ್ತಾ ಇದೀವಿ. ನಾನು ನಮ್ಮ ವೀರು ಅಸೋಸಿಯೇಟು ಗೊತ್ತಿಲ್ದಂಗೆ ನಿಂತಿದೀವಿ. ಮೋನಿಶಾ ಹಿಂಗೆ ನಡ್ಕೊಂಡು ಹಿಂಗೆ ಬಂದು ನೀಟಾಗಿ ಬಂದು ಒಬ್ಬ ಮೋನಿಶನ್ ಕರ್ತ ಏನ್ ನಡೀತಿದ್ವಿ ಹೇಳಮ್ಮ. ಆಮೇಲೆ ಅವತ್ತು ನಾವು ಕ್ಯಾಮ್ರಾ ಹೈಡಿಂಗ್ ಅಲ್ಲಿ ಇತ್ತು, ಶೂಟ್ ಮಾಡ್ತಾ ಇದ್ವಿ. ನನ್ನ ಪಾಡಕ್ಕೆ ನಾನು ನಡ್ಕೊಂಡ್ ಬರ್ತಾ ಇದ್ದೆ. ಐ ಥಿಂಕ್ ವಿಜುವಲ್ಸ್ ರಿಲೀಸ್ ಮಾಡಿದ್ದೇವೆ ಆಲ್ರೆಡಿ. ಒಂದು ಶಾರ್ಟ್ ಇದೆ ಮೆಜೆಸ್ಟಿಕ್ ಬಸ್ ಸ್ಟಾಪ್ ಅಲ್ಲಿ, ನಾನು ಇಳ್ಕೊಂಡು ಬರ್ತಾ ಇದ್ದೀನಿ. ನನ್ನ ಪಾಡಕ್ಕೆ ನಾನು ಬರ್ತಾ ಇದ್ದೆ. ಬಟ್ ನಾವೆಲ್ಲರೂ ಕೇಳಿದ್ದೀವಿ ಹೌ ಡೇಂಜರಸ್ ಮೆಜೆಸ್ಟಿಕ್ ಕ್ಯಾನ್ ಗೆಟ್ ಅಂತ. ಅವತ್ತು ನನ್ಗೆ ಎಕ್ಸ್ಪೀರಿಯನ್ಸ್ ಆಯಿತು. ನಾನು ಏನೂ ಮಾಡಿಲ್ಲ, ನಾನು ನಡ್ಕೊಂಡ್ ಬರ್ತಾ ಇದ್ದೆ. ಯಾರೋ ಒಂದು ಮಿಡಲ್ ಏಜ್ಡ್ ಒಬ್ರು ವ್ಯಕ್ತಿ, ಮ್ಯಾನ್ ಬಂದು ಅವ್ರೇನೋ ಹೇಳಿದ್ರು ನನಗೆ ಅದು ಕ್ಲಿಯರ್ ಆಗಿ ಅರ್ಥ ಆಗಿಲ್ಲ. ಅವ್ರ ಭಾಷೆ ಕನ್ನಡನೇ ಇತ್ತು, ಬಟ್ ನನ್ಗೆ ಅರ್ಥ ಆಗಿಲ್ಲ. ಬಟ್ ಅವ್ರ ಇಂಟೆನ್ಷನ್ ಏನು ಅಂತ ಇಟ್ ವಾಸ್ ವೆರಿ ಕ್ಲಿಯರ್. ಒಂದು ಒಬ್ಳೆ ಹೋಗ್ತಾರ ಹುಡುಗಿನ ಅಪ್ರೋಚ್ ಮಾಡಿ ಬೇರೆ ರೀತಿಯಲ್ಲಿ ಅವ್ರು ಮಾತಾಡಿದ್ರು. ಇಮಿಡಿಯೇಟ್ಲಿ ಬಿಫೋರ್ ಐ ಕುಡ್ ರಿಯಾಕ್ಟ್, ನಮ್ಮ ಟೀಮ್ ಎಲ್ಲ ಬಂದು, ಅಪ್ಪ ಬಂದ್ರು, ನಮ್ಮ ಡೈರೆಕ್ಟ್ ADs ಎಲ್ಲರೂ ಬಂದು ದೇ ಟುಕ್ ಕೇರ್ ಆಫ್ ದ ಸಿಚುಯೇಷನ್. ಬಟ್ ಅವತ್ತು ಅನಿಸ್ತು ಸೇಫ್ ಹೆಣ್ಮಕ್ಳಿಗೆ ತುಂಬ ಹೇಳ್ತಾರಲ್ಲ ಸರ್, ಮೈ ತುಂಬ ಬಟ್ಟೆ ಹಾಕೊಂಡ್ರು ಬಿಡಲ್ಲ ನಾವು ಯಾವುದೇ ಜಾಗಕ್ಕೆ ಹೋದ್ರು. ಸೊ ಅದೆಲ್ಲ ಒಂದು ಎಕ್ಸ್ಕ್ಯೂಸಸ್ಸೇ ಅಲ್ಲ. ಇಫ್ ದೇ ವಾಂಟ್ ಟು ಟ್ರಬಲ್ ಯು, ಖಂಡಿತ ಅವ್ರು ಬಂದು ತೊಂದರೆ ಕೊಡ್ತಾರೆ. ಅಲ್ಲ, ವಿನಯ್ಗೆ ಇನ್ನೂ ಒಂದು ಸಿನಿಮಾ ಮಾಡೋಣ ಅಂತ ಆಸೆ, ಇಷ್ಟ. ಅಂದ್ರೆ ಅವಾಗಿಂದ ವಿನಯ್ ಹೇಳ್ತಿದ್ರು ವಿಜಯ್ ಸರ್ ಜೊತೆ ಕಂಫರ್ಟಬಲ್ ಇಲ್ಲ, ಅದೊಂದು ಸಮುದ್ರ, ಆ ಮನೆನೇ ಅಭಿನಯಕ್ಕೆ ಒಂದು ಸಮುದ್ರ, ಅದ್ರಲ್ಲಿ ನಾವು ಹೋಗಿ ನಿಂತಿದ್ದೀವಿ ಅಷ್ಟೇ. ಸೊ ಹಂಗಾಗಿ ಅದೇ ನೀರನ್ನು ಅದಕ್ಕೆ ಚೆಲ್ಲಿದ್ದೀನಿ ಅಷ್ಟೇ. ಅಂದ್ರೆ ನೀವು ವಿನಯ್ ಇಸ್ ತುಂಬಾ ಟ್ಯಾಲೆಂಟೆಡ್. ನನಗೆ ವಿನಯ್ ಇವಾಗಲೂ ತುಂಬಾ ಪರ್ಸನಲ್ ಆಗಿ ತುಂಬಾ ಇಷ್ಟ. ಯಾಕಂದ್ರೆ ಅವ್ರ ಮನೇಲಿ ಇದೆಯಲ್ಲಮ್ಮ, ಅಣ್ಣವ್ರು ಇದ್ದಾರಲ್ಲಮ್ಮ, ಶಿವಣ್ಣ ಅವ್ರು ಇದ್ದಾರೆ, ರಾಘಣ್ಣ ಇದ್ದಾರೆ, ಅಪ್ಪು ಸಾರ್ ಇದ್ದಾರೆ, ಯುವ ಇದ್ದಾರೆ ಅಲ್ವಾ. ಆ ಕಲೆಯ ಆರಾಧನೆ ಅವ್ರಿಗೆ ಗೊತ್ತಿರೋದು, ನಾವಿಲ್ಲ, ನಾವು ಕಷ್ಟಪಟ್ಟು ಇನ್ನೂ ಕಲಿತಾ ಇದ್ದೀವಿ ಅಷ್ಟೇ. ಬಟ್ ಇಂಥ ಸಬ್ಜೆಕ್ಟ್ಗಳನ್ನ ಜಾಸ್ತಿ ಪಿಕ್ ಮಾಡೋಂಥದ್ದು ನೀವು ಇಂಡಸ್ಟ್ರಿಯಲ್ಲಿ, ನಮ್ಗೆ ಗೊತ್ತಿರೋ ಹಾಗೆ. ಬಟ್ ಈಗ ವಿನಯ್ ಕೂಡ ಆ ಒಂದು ಟ್ರ್ಯಾಕಿಗೆ ಬರ್ತಾ ಇದಾರೆ. ಹಿಂದೆ ರಾಮಾಯಣ ಕೂಡ ಬಂತು, ನಾವು ನೋಡಿದ್ವಿ. ತುಂಬಾ ಏನೇನೋ ಕಲ್ಸ್ಬಿಟ್ಟಿದ್ದೀನಿ ವಿನಯ್ಗೆ, ಮಾತಾಡೋದಿಲ್ಲ, ಚೇಂಜ್ ಆಗ್ಬಿಟ್ಟಿದ್ದಾರೆ ಈಗ, ಸಾಫ್ಟ್ ಆಗಿಲ್ಲ ವಿನಯ್, ಈಗ ಸಾಫ್ಟ್ ಆಗಿ ಮಾತಾಡೋದೇ ಇಲ್ಲ. ಒಟ್ಟಲ್ಲಿ ಮಿಡ್ಲ್ ಆಫ್ ದ ಸಿನಿಮಾ ಅಲ್ಲಿ ವಿನಯ್ ಭಾಷೆ ಸಖತ್ತಾಗಿ ಬಂತು. ನಿಜವಾಗ್ಲೂ ನನ್ಗೆ ಅವಾಗ ಖುಷಿ ಆಯ್ತಪ್ಪ, ಸಖತ್ತಾಗಿ ಮಾತಾಡ್ದವ್ರು ವಿನಯ್ ಇವಾಗ. ವಿನಯ್ ಸರ್, ಯಾಕಂದ್ರೆ ನೀವು ಮೇಕಿಂಗ್ ಅಲ್ಲಿ ನೋಡ್ಬೋದು, ಅಲ್ಲಲ್ಲಿ ಇಬ್ರು ನಗ್ತಾ ಇದೀವಿ, ನಾವು ಕಿವಿಲಿ ಏನೋ ಹೇಳ್ಬಿಟ್ಟು ಬಂದ್ಬಿಡ್ತಾ ಇದ್ದೆ, ಈಗ ಖುಷಿ ಆಗುತ್ತೆ. ನಮ್ಮೂರ ಚಿಕ್ಕ ವಯಸ್ಸಿಂದಾನು ಬೆಟ್ಟಕ್ಕೆ ಹೋಗ್ತಾ ಇದ್ವಿ. ಚಿಕ್ಕ ವಯಸ್ಸಿಂದ ಅಂದ್ರೆ ಮಗುವಿಂದಾನೇ ಹೋಗ್ತಾ ಇದ್ದಾನೆ. ನಮ್ಮ ತಾಯಿ ತುಂಬಾ ಹೋಗ್ತಾರೆ. ಸೊ ಅಲ್ಲೇ ಹೋಗಿ ಶೂಟಿಂಗ್ ಮಾಡೋದು ಇನ್ನೂ ಒಂಥರ ಖುಷಿಯಾದ ಒಂದು ವಿಚಾರ. ಅದು ನಾವು ಶೂಟಿಂಗ್ ಮಾಡೋ ಟೈಮಲ್ಲಿ ಶಿವರಾತ್ರಿ ಇತ್ತು. ಶಿವರಾತ್ರಿ ಹಿಂದಿನ ದಿನ ಹೋಗಿ ನೀವು ಏನೇನು ವಿಜುವಲ್ಸ್ ನೋಡಿದ್ವಿ ಅದನ್ನ ತೆಗ್ದಿದ್ದು. ಸೊ ಅಲ್ಲಿ ಶೂಟ್ ಮಾಡೋಕ್ಕೆ ಒಂಥರ ಅದೊಂಥರ ಪುಣ್ಯ ಅಂತ ಅನ್ಸುತ್ತೆ.
ಸರ್ಪ್ರೈಸ್ ಅಲ್ಲ, ಸರ್ಪ್ರೈಸ್ ಅದು. ನನಗೆ ವಿನಯ್ನ ಮತ್ತು ಮೋನಿಶಾನ ಯಾವಾಗಲೂ ಅವರು ನನಗೆ, ನನ್ನ ಒಬ್ಬ ನಿರ್ದೇಶಕರಾಗಿ ನಾನು ಅವ್ರನ್ನ ತುಂಬ ಇಷ್ಟಪಡ್ತೀನಿ. ಮತ್ತು ಎಲ್ಲ ಕಲಾವಿದರು ಹಾಗೆ ಸಮಾನತೆಯಲ್ಲಿ ಇಷ್ಟಪಡ್ತೀನಿ. ನನಗೆ ಯಾವಾಗಲೂ ಅದು ಇಷ್ಟ, ಈಕ್ವಾಲಿಟಿ. ಎಲ್ಲರೂ ನನಗೆ ಒಂದೇನೆ ಚೆನ್ನಾಗಾಗಬೇಕು ಅನ್ನೋ ಆಸೆ. ಸಿನಿಮಾ ತಗೊಂಡ್ರು ಒಂದು ಸಾಂಗ್ 2 ಸಾಂಗ್ ಕೊಟ್ಟರೆ ಸಾಕು ಅಂತೀವಿ. ಬಟ್ ವಿಜಯ್ ಸರ್ ಒಂದು ಸಿನಿಮಾ ತಗೊಂಡ್ರೆ ನಾವೇನು ಕೆಲಸ ಮಾಡೋಂಗೇ ಇಲ್ಲ. ಪ್ರಮೋಷನ್ಗೂ ನಾವು ಬೇಕಿಲ್ಲ, ಏನಿಲ್ಲ, ಎಲ್ಲ ಅವರೇ ಮಾಡ್ಬಿಡ್ತಾರೆ, ರೆಡಿ ಕೊಡ್ತಾರೆ ಹಿಂಗೆ. ಸೊ ಆ ಟೈಮಲ್ಲಿ ಒಂದು 4 ಸಾಂಗ್ 5 ಸಾಂಗ್ ಕೊಟ್ಟರೆ ನಾವು ಇನ್ನೊಂದು ವರ್ಷ ಯಾವ ಪಿಕ್ಚರ್ ತೊಗೊಳ್ದೇ ಇದ್ರೂ ಪರವಾಗಿಲ್ಲ, ಆರಾಮಾಗಿ ನಮ್ಮ ಕೆಲಸ ನಡೀತದೆ ಸರ್. ಬರೋ ಸಿನಿಮಾ ಕೇರಾಗ್ತಾರೆ ಇವಾಗಲೇ. ಅಫ್ಕೋರ್ಸ್ ಹೌದು, ವಿನಯ್ನಲ್ಲಿರೋ ಆ ವಿನಯತೆ ಇದೆಯಲ್ಲ, ಅದು ತುಂಬ ರೇರ್. ಅದು ಅದೆಲ್ಲ ದುನಿಯಾ ಇದ್ದಾಗ ಅಷ್ಟೇ ಇತ್ತು, ನಮಗೆ ಏನು ಆ ಥರದ್ದಿಲ್ಲ. ಬಟ್ ವಿನಯಲ್ಲಿ ಅಷ್ಟು ದೊಡ್ಡ ಮನೆಯವ್ರ ಮನೆ ಮಗು ಆದ್ರೂ ಇನ್ನೂ ಅಂಬರ್ನೆಸ್ ಹಂಗೆ ಇದೆ, ಆ ವಿನಯತೆ ಹಂಗೆ ಇದೆ. ಎಲ್ರಿಗೂ ಒಳ್ಳೇದು ಬಯಸೋದಿದೆಯಲ್ಲ, ಅದು ತುಂಬ ಕಷ್ಟ ಈ ಕಾಲದಲ್ಲಿ. ಯಾಕಂದರೆ ಈ ಕಾಲ ಒಳ್ಳೇದು ಮಾಡು, ಕೆಟ್ಟದ್ದು ತಗೋ. ಎಲ್ಲರೂ ಅಷ್ಟೇ, ನಾವು ಒಳ್ಳೇದು ಮಾಡ್ತೀವಿ, ಕೆಟ್ಟದ್ದು ಮಾತ್ರ ತಗೋತಾ ಇದ್ದೀವಿ, ಮತ್ತೆ ಒಳ್ಳೇದು ತಗೊಳಕ್ಕಾಗಲ್ಲ. ಆ ಥರ ಯಾವಾಗಲೂ ಒಳ್ಳೇದು ಬಯಸುವಂಥ ಒಂದು ಒಳ್ಳೆ ಮನಸ್ಸು ವಿನಯಲ್ಲಿದೆ. ಹಂಗಾಗಿರೋದ್ರಿಂದ ವಿನಯ್ ನನಗೆ ತುಂಬ ಇಷ್ಟ. ಅಷ್ಟು ಚೆನ್ನಾಗಿದೆ ಕಾಲ ಕ್ರೂರ ಅಲ್ಲ. ಯಾವುದಪ್ಪ ಹಂಗೆ ಈ ಕಾಲನೇ ಹಂಗೆ, ಒಳ್ಳೇದು ಮಾಡೋ, ಕೆಟ್ಟದ್ದು ತಗೋ, ಅದೇ ನಿಮಗೆ ಗಿಫ್ಟು. ಅಲ್ಲ, ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಇದೆ ಆನೆಸ್ಟ್ಲಿ. ಮತ್ತೆ ವಿನಯ್ನ ನಾನು ವಿನಯ್ ಒಂದು ಕಾಂಬಿನೇಷನ್ ಸಖತ್ತಾಗಿರೋದು ಒಂದು ಕತೆ ಮಾಡಬೇಕು ಅನ್ನೋ ಯೋಚನೆಯಲ್ಲಿದೆ. ನಾನು ಟೀಮೆಲ್ಲ ಮಾತಾಡ್ತಾ ಇದ್ವಿ, ನಾನು ಪುನೀತು ಎಲ್ಲನೂ. ಇಲ್ಲ, ಒಂದು ವಿನಯ್ಗೆ ಇಂಡಿಪೆಂಡೆಂಟಾಗೂ ಮಾಡೋ ಆಸೆ ಇದೆ, ಮತ್ತು ನನ್ನ ಜೊತೆನೂ ನಾನು ವಿನಯ್ ಮಾಡಬೇಕು ಅನ್ನೋ ಒಂದು ಆಸೆ ಇದೆ. 100% ಮಾಡ್ತೀನಿ, ಅದು ತಲೆಯಲ್ಲಿದೆ ನನಗದು. ಅದು ರನ್ ಆಗ್ತಾ ಇದೆ, ವಿನಯ ವಿಜಯ ಅಂತ. ಎಸ್ ಸರ್, ನೀವೇ ಹೀರೋ ಇವತ್ತು. ಹೌದು. ಎಲ್ರಿಗೂ ನಮಸ್ತೆ. ದುನಿಯಾ ವಿಜಿ ಸರ್ ಹಿಂದಿನ 2 ಸಿನಿಮಾ ಡೈರೆಕ್ಷನ್ನು ನನ್ನ ಸಿನಿಮಾ ನೋಡಿದಾಗ ತುಂಬ ಇಷ್ಟಪಟ್ಟೆ. ಯಾಕಂದರೆ ಯೂತ್ನ ತುಂಬ ಅಟ್ರ್ಯಾಕ್ಟ್ ಮಾಡಿರ್ತಕ್ಕಂಥ ಸಿನಿಮಾ. ಈ ಸಿನಿಮಾ ನಾನು ಲಾಸ್ಟ್ ಟೈಮ್ ಅವ್ರು ಅನೌನ್ಸ್ಮೆಂಟ್ ಮಾಡಿದಾಗ ಇನ್ ಬಿಟ್ವೀನ್ ಸರ್ ಮೀಟ್ ಮಾಡಿದಾಗ ನಾನೊಂದು ರಿಕ್ವೆಸ್ಟ್ ಮಾಡಿದ್ದೆ, ಸರ್ ಇಫ್ ಯು ಆರ್ ಕಂಫರ್ಟಬಲ್, ಈ ಸಿನಿಮಾ ನಾವು ರಿಲೀಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಅಂತ ಕೇಳಿದ್ದೆ ನಾನು ಅವರು ಸರ್ನ. ಸೊ ನೆಕ್ಸ್ಟ್ ಟೈಮು ಹೀಗೊಂದು ಸ್ವಲ್ಪ ದಿನಗಳ ಹಿಂದೆ ಕರೆದು ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಇನ್ನೊಂದೇನೆಂದರೆ, ಈ ಸೆಕೆಂಡ್ ಹಾಫ್ ಆಫ್ ದ ಇಯರ್ ನಮ್ಮ ಇಂಡಸ್ಟ್ರಿಗೆ ಬಹಳಷ್ಟು ಸಿನಿಮಾಗಳಿದೆ. ಫಸ್ಟ್ ಹಾಫ್ ಆಫ್ ದ ಇಯರ್ ನೋಡಿದ್ರೆ ತುಂಬ ಕಡಿಮೆ ಸಿನಿಮಾ ಇತ್ತು. ಸೊ ಸೆಕೆಂಡ್ ಹಾಫ್ ಆಫ್ ದ ಇಯರ್ ಫ್ಲರಿಶ್ ಆಗಿರುತ್ತೆ ನಮ್ಮ ಇಂಡಸ್ಟ್ರಿ. ಥಿಯೇಟ್ರಿಗೆ ಆಡಿಯನ್ಸು ಸಹ ತುಂಬ ಚೆನ್ನಾಗಿ ವಾರ ಅಂದರೆ ತುಂಬ ಎಕ್ಸ್ಪೆಕ್ಟೇಷನ್ ಇರ್ತಕ್ಕಂಥ ಸಿನಿಮಾಗಳು ಬರ್ತಾ ಇದೆ. ಸೊ ವೆರಿ ಹ್ಯಾಪಿ, ಸೆಕೆಂಡ್ ಹಾಫ್ ಆಫ್ ದ ಇಯರ್ ನಮ್ಮ ಇಂಡಸ್ಟ್ರಿ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಫಾರ್ ಬಿಲೀವಿಂಗ್ ಇನ್ ಅಸ್. ಥ್ಯಾಂಕ್ ಯು. ಸುಪ್ರೀತ್ ಸರ್, ಅಂದರೆ ಈಗ ವಾರಕ್ಕೊಂದೊಂದು ಸಿನಿಮಾ ಆಲ್ಮೋಸ್ಟ್ ನಿಮ್ಮ ಸಂಸ್ಥೆಯಿಂದ ಬರ್ತಿದೆ. ಹೆಂಗಿದೆ ಈಗ ಕಂಡೀಷನ್? ಏನಾದರೂ ಚೇಂಜಸ್ ಆಗಿದೆಯಾ ಫಸ್ಟ್ ಹಾಫಿಗೆ ಕಂಪೇರ್ ಮಾಡಿದ್ರೆ? ಸರ್ ಡೆಫಿನೆಟ್ಲಿ. ಯಾಕಂದರೆ ನಿಮಗೆ ಸಿನಿಮಾನೇ ರಿಲೀಸ್ ಆಗದಿದ್ದಾಗ ನೀವು ಜನ ಥಿಯೇಟ್ರಿಗೆ ಬನ್ನಿ ಅಂತ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತೀರಾ? ಸೊ ಈಗ ಬ್ಯಾಕ್ ಟು ಬ್ಯಾಕ್ ಸಿನಿಮಾಸ್ ಇರೋದ್ರೆ ಆಮೇಲೆ ಎಲ್ಲ ಸಿನಿಮಾನೂ ಒಂದು ಎಕ್ಸ್ಪೆಕ್ಟೇಷನ್ ಇರ್ತಕ್ಕಂಥ ಸಿನಿಮಾ ಇರೋದ್ರಿಂದ, ಈಗ ನೋಡಿ, ಈಗ ನಾಳೆ ಅಯೋಗ್ಯ ಸಿನಿಮಾ ರಿಲೀಸ್ ಆಗ್ತಿದೆ, ತಿರ್ಗಾ ಟಾಕ್ಸಿಕ್ ಬರುತ್ತೆ, ಮತ್ತು ಅಮೇರಿಕಾ 2 ಇದೆ, ಮತ್ತು ಸಿಟಿ ಲೈಟ್ಸ್ ಇದೆ. ಸೊ ಜನಕ್ಕೆ ಇನ್ನೊಂದೇನು ಅಂತಂದರೆ, ಈ ಹಿಂದಿನ 6 ತಿಂಗಳು ನೀವು ನೋಡಿದ್ರೆ ಥಿಯೇಟ್ರಿಗೆ ಸಿನಿಮಾಸೇ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಅದರ್ ಲ್ಯಾಂಗ್ವೇಜ್ ಯಾವುದೋ 2 ತಿಂಗಳಿಗೆ 3 ತಿಂಗಳಿಗೆ ಒಂದೊಂದು ಸಿನಿಮಾ ಬಿಟ್ಟರೆ ಕನ್ನಡ ಸಿನಿಮಾ ಫ್ಲೋನೇ ಇರಲಿಲ್ಲ. ಸೊ ಈ ಸೆಕೆಂಡ್ ಹಾಫ್ ಆಫ್ ದ ಇಯರ್ ಫ್ಲೋ ಚೆನ್ನಾಗಿದೆ. ಸೊ ವೆರಿ ಹ್ಯಾಪಿ ಫಾರ್ ದಟ್ ಸರ್. ಸರ್, ಇಲ್ಲಿ ಯಾವತ್ತೂ ಸಿನಿಮಾ ಡಿಪೆಂಡಿಂಗ್ ಆನ್ ದ ನಂಬರ್ಸೇ ಎಲ್ಲ ಸಿನಿಮಾನು ಸಸ್ಟೈನ್ ಆಗುತ್ತೆ ಸರ್. ಒಂದು ನಿಮಗೆ ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ. ಈಗ ಶುಕ್ರವಾರ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಇಟ್ಕೊಳ್ಳಿ. ವೆನ್ ದೇ ಆರ್ ಬಿಗ್ ಸ್ಟಾರ್ಸ್, ನಿಮಗೆ ಮಾರ್ನಿಂಗ್ ಶೋ ಇಂದನೇ ನಂಬರ್ಸು ನಿಮಗೆ ಬರ್ತಾ ಹೋಗುತ್ತೆ. ಮಾರ್ನಿಂಗ್ ಶೋನೇ ಹೌಸ್ಫುಲ್ ಇರುತ್ತೆ, ಫಸ್ಟ್ ಶೋ, ಸೆಕೆಂಡ್ ಶೋ, ಈ ಥರ ಎಲ್ಲ ಹೌಸ್ಫುಲ್ ಹೋಗ್ತಾ ಹೋಗುತ್ತೆ. ಎಕ್ಸ್ಕ್ಲೂಡಿಂಗ್ ಟಾಪ್ ಸ್ಟಾರ್ಸ್, ನೀವು ಯಾವುದೇ ಸಿನಿಮಾ ಮಾಡಿದಾಗಲೂ ಸಹ ಶುಕ್ರವಾರ ಫಸ್ಟ್ ಶೋ, ಸೆಕೆಂಡ್ ಶೋ ಇಂದನೇ ಸ್ಟಾರ್ಟ್ ಆಗೋದು ಫ್ಲೋ. ಸೊ ಡಿಪೆಂಡಿಂಗ್ ಆನ್ ದಟ್ ಏನು ಮಾಡ್ತಾರೆ, ನಿಮಗೆ ಶುಕ್ರವಾರ 8 ಶೋಸ್ ಇರುತ್ತೆ, 3 ಡೇಸ್ ಯಾವತ್ತೂ ಚೇಂಜ್ ಆಗಲ್ಲ ಸರ್. ಇಫ್ ಯು ಅಬ್ಸರ್ವ್ ದಟ್, ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮ್ಗೆ ಹೇಳಬೇಕು ಅಂದರೆ, ಯಾವುದೇ ಕಾರಣಕ್ಕೂ ಶುಕ್ರವಾರ ಮಾರ್ನಿಂಗ್ ಶೋ ಇಂದ ಸೋಮವಾರ ಬೆಳಗ್ಗೆವರೆಗೂ ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ಸೋಮವಾರನೇ ನಿಮಗೆ ಶೋ ಲೊಕೇಶನ್ಸ್ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಶೋಸ್ ಚೇಂಜ್ ಆಗಲ್ಲ ಸರ್.
ಯಾವ ಸಿನಿಮಾ ಅವಾಗ ಯಾವ್ದು ಸಿನಿಮಾನೇ ಇರಲಿಲ್ಲ ಸರ್ ತಗೊಳಕ್ಕೆ. ನಿಮ್ಗೆ ಯಾವ್ದಾದ್ರು ಒಂದು ಸಿನಿಮಾ ಆಪೋಸಿಷನ್ ದೊಡ್ಡ ಸಿನಿಮಾ ಬಂದಾಗ ನಿಮ್ಗೆ ಎಫೆಕ್ಟ್ ಆಗುತ್ತೆ ಅನ್ನೋದ್ರೆ ಇಟ್ ಈಸ್ ಅಕ್ಸೆಪ್ಟಬಲ್. ಸಿನಿಮಾನೇ ಇಲ್ಲ ಅಂತಂದಾಗ ನಿಮಗೆ ಸರ್ ಡಿಪೆಂಡಿಂಗ್ ಆನ್ ದ ಸಪ್ಲೈ ಅವ್ರದ್ದು ಈಗ ಹೆಂಗಿರುತ್ತೆ ಅಂತಂದ್ರೆ, ಈಗ 4 ಶೋ ಓಪನ್ ಮಾಡ್ತಾರೆ, 2 ಶೋ ಓಪನ್ ಮಾಡ್ತಾರೆ, ಫುಲ್ ಆಯ್ತಾ ಇನ್ನೊಂದು ಶೋ ಓಪನ್ ಮಾಡ್ತಾರೆ. ಈಗ ಡಿಮ್ಯಾಂಡ್ ಅಂಡ್ ಸಪ್ಲೈ ಸರ್. ಈಗ ಯೂಶಲಿ ಏನ್ ಮಾಡ್ತಾರೆ, ಒಂದು ಕನ್ನಡ ಸಿನಿಮಾಗೆ ಓಕೆ ಒಂದು ಮೀಡಿಯಂ ಸೈಜ್ ಸ್ಕೇಲ್ ಇರೋ ಸಿನಿಮಾಗೆ ಏನ್ ಮಾಡ್ತಾರೆ 3 ಶೋ 4 ಶೋ ಈ ತರ ಸ್ಟಾರ್ಟ್ ಮಾಡ್ತಾರೆ ಪ್ರತಿಯೊಂದು ಸಿನಿಮಾಗೂ ಸಹ. ಸ್ಟಾರ್ ಸಿನಿಮಾಸ್ಗೆ ಏನ್ ಮಾಡ್ತಾರೆ 8 ರಿಂದ 10 ಶೋ ಇಂದ ಸ್ಟಾರ್ಟ್ ಮಾಡ್ತಾರೆ. ಇನ್ನ ಬಿಗ್ ಸೂಪರ್ ಸ್ಟಾರ್ಸ್ಗೆ ಏನ್ ಮಾಡ್ತಾರೆ 15 ರಿಂದ 20 ಶೋ ಇಂದ ಸ್ಟಾರ್ಟ್ ಮಾಡ್ತಾರೆ. ಸೊ ಆಕ್ಯುಪೆನ್ಸಿ ಮೇಲೆ ಶೋಸ್ ಇನ್ಕ್ರೀಸ್ ಜಾಸ್ತಿ ಮಾಡ್ತಾ ಹೋಗ್ತಾರೆ ಸರ್ ಯಾವಾಗಲೂ. ಯಾವ ಸಿನಿಮಾಗೆ ಅಂತ ಅದಕ್ಕೆ ನಾನು ನಿಮಗೆ ಕೇಳ್ತಿದ್ದೀನಿ ಸರ್. ಈಗ ಕನ್ನಡ ಸಿನಿಮಾ ಕರಾವಳಿ ರಿಲೀಸ್ ಆಗಿದೆ, ಕರೆಕ್ಟ್ ಸರ್? ವಿ ಆರ್ ಇನ್ 3rd ವೀಕ್, ಚೆನ್ನಾಗೇ ಹೋಗ್ತಿದೆಯಲ್ಲ. ನಾನೊಂದು ಹೇಳ್ತೀನಲ್ಲ ಸರ್, ಯಾವುದೇ ಸಿನಿಮಾ ಆಗಲಿ, ಕನ್ನಡ ಸಿನಿಮಾ ಆಗಲಿ, ಇಂಗ್ಲೀಷ್ ಆಗಲಿ, ಯಾವುದೇ ಆಗಲಿ, ಯಾವುದೇ ಸಿನಿಮಾ ಸಸ್ಟೈನ್ ಆಗಬೇಕು ಅಂತಂದ್ರೆ ಆ ಕಲೆಕ್ಷನ್ಸ್ ಬರ್ಬೇಕು. ಆ ಕಲೆಕ್ಷನ್ಸ್ ಬಂದಾಗ್ಲೇ, ಈಗ ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ ಸರ್ ನಿಮಗೆ. ಈಗ ಓವರಾಲ್ ಮಾಲಲ್ಲಿ 10 ಸ್ಕ್ರೀನ್ಸ್ ಇದೆ, ಕರೆಕ್ಟ್? ಎಲ್ಲಾ ದಿನನೂ ಅವ್ರು 10 ಸ್ಕ್ರೀನ್ಸ್ ಓಪನ್ ಮಾಡಲ್ಲ. ಸಿನಿಮಾ ಫ್ಲೋ ಇರೋದ್ರ ಮೇಲೆ 2 ಸ್ಕ್ರೀನು 4 ಸ್ಕ್ರೀನು 5 ಸ್ಕ್ರೀನು ಓಪನ್ ಮಾಡ್ತಾ ಹೋಗ್ತಾರೆ. ಯಾವಾಗ ನಿಮ್ಗೆ 5-6 ದೊಡ್ಡ ಸಿನಿಮಾ ಬರುತ್ತೆ, ಎಲ್ಲ 10 ಸ್ಕ್ರೀನು ಓಪನ್ ಮಾಡ್ತಾರೆ. ಎಲ್ಲ 10 ಸ್ಕ್ರೀನ್ಗೂ ಏನೇನು ಆಕ್ಯುಪೆನ್ಸಿ ಕೊಡ್ಬೇಕು ಕೊಟ್ಟೆ ಕೊಡ್ತಾರೆ ಸರ್. ಅದಕ್ಕೆ ರೀಪ್ಲೇಸ್ಮೆಂಟ್ ಆಗಿರೋದು ಇಂಗ್ಲಿಷ್ ಸಿನಿಮಾನೇ ಹೊರತು ಕನ್ನಡ ಸಿನಿಮಾ ಯಾವುದೂ ಆಗಿಲ್ಲ ಸರ್. ನೀವು ಆ ಟೈಮಲ್ಲಿ ನೀವು ನೋಡಿದ್ರೆ ನೀವು ನೋಡಿ ಅಲ್ಲಿಗೆ ರೀಪ್ಲೇಸ್ ಆಗಿದ್ದು 1 ನಿಮಿಷ. ಅಲ್ಲಿ ಏನಾಯ್ತು ಅಂತಂದ್ರೆ, ಅಲ್ಲಿ ಇಂಗ್ಲಿಷ್ ಸಿನಿಮಾ ಸ್ಕ್ರೀನ್ ಆಗದಿಂದ ಮಾಡಿದ್ರೆ ಹೊರತು ಬೇರೆ ಯಾವುದೇ ಅದರ್ ಲ್ಯಾಂಗ್ವೇಜ್ ಸೆಂಟರ್ ತಗೊಂಡ್ರೆ ನೀವು ಎಲ್ಲದಕ್ಕೂ ರೀಪ್ಲೇಸ್ ಆಗಿದ್ದು ಸ್ಪೈಡರ್-ಮ್ಯಾನ್ 3. ಯಾವುದಕ್ಕೂ ಕರಾವಳಿ ರಿಪ್ಲೇಸ್ಮೆಂಟ್ ಆಗಲಿಲ್ಲ. ಅದೊಂದೇ ಒಂದು ಥಿಯೇಟರ್, ಯಾಕಂದ್ರೆ ಅವ್ರಿಗೆ ಆ ಸಿನಿಮಾ ಸಿಗದೆ ಇರೋದ್ರಿಂದ ನಮ್ದಲ್ಲಿ ಹಾಕಿದ್ರೆ ಹೊರತು ನೀವು ಮಲ್ಟಿಪ್ಲೆಕ್ಸ್ ತಗೊಳ್ಳಿ, ಯಾವುದೇ ತಗೊಳ್ಳಿ, ಎಲ್ಲದನ್ನು ಸೇಮ್ ಆಸ್ ಇಟ್ ಈಸ್ ಇತ್ತು. ಯಾವುದು ಶೋಸ್ ನಮ್ಗೇನು ಚೇಂಜಸ್ ಆಗಿಲ್ಲ. ಫ್ರೈಡೇ ಏನು ಕೊಟ್ಟಿದ್ರು ಮಂಡೇ ಮಾರ್ನಿಂಗ್ ವರೆಗೂ ಸೇಮ್ ಶೋಸ್ ವರ್ಕ್ ಕಂಟಿನ್ಯೂಡ್ ಸರ್. ಸರ್ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ, ನಿಮಗೆ ತಮಿಳ್ಗೆ ಹೋಗಿ, ಚೆನ್ನೈಗೆ ಹೋಗಿ, ಹೈದರಾಬಾದ್ಗೆ ಹೋಗಿ ಲೋಕಲ್ ಸಿನಿಮಾನ ಜಾಸ್ತಿ ಪ್ರಿಫರ್ ಮಾಡ್ತಾರೆ ಸರ್. ಅದೇ ಬ್ಯಾಂಗ್ಳೂರಲ್ಲಿ ನೀವು ನೋಡಿದ್ರೆ 7 ರಿಂದ 8 ಲ್ಯಾಂಗ್ವೇಜ್ ಸಿನಿಮಾ ರಿಲೀಸ್ ಆಗುತ್ತೆ. ಇಲ್ಲೇನಾಗಿದೆ, ಜನ ಆಡಿಯನ್ಸ್ ಥಿಯೇಟರ್ಗೆ ಬರ್ತಿರೋದ್ರಿಂದ ಥಿಯೇಟರ್ ಅದನ್ನು ಸ್ಕ್ರೀನ್ ಮಾಡ್ತಿದ್ದಾರೆ ಹೊರತು ಯಾರು ಖಾಲಿ ಥಿಯೇಟರ್ ಇಟ್ಕೊಂಡು ಬೇರೆ ಲ್ಯಾಂಗ್ವೇಜ್ ಸಿನಿಮಾನ ಯಾರು ರನ್ ಮಾಡ್ತಾ ಇಲ್ಲ. ಇದೇ ನೀವು ಎಂಟೈರ್ ಇಂಡಿಯಾದಲ್ಲಿ ಹೋದ್ರೆ ನಮ್ಮ ಬ್ಯಾಂಗ್ಳೂರಲ್ಲಿ ಅದರ್ ಲ್ಯಾಂಗ್ವೇಜ್ ಸಿನಿಮಾ ಹೋಗೋಷ್ಟು ಇನ್ಯಾವ ಸ್ಟೇಟಲ್ಲೂ ಸಹ ಹೋಗಲ್ಲ ಸರ್. ವಿತರಕರು ಅಂತಲ್ಲ, ನೀವು 25-30 ವರ್ಷದಿಂದ ನೋಡ್ಕೊಂಡ್ ಬಂದ್ರು ಸಹ ಸಿನಿಮಾ ಫ್ಲೋ ಇದ್ದೇ ಇದೆ. ನಾವು ಬಂದಾಗಿಂದ ಅಥವಾ ಈಗ ಒಂದು 10 ವರ್ಷದಿಂದ ಸ್ಟಾರ್ಟ್ ಆಗಿದೆ ಅಂತಲ್ಲ. ನೀವು 1980 ನೋಡಿ, 1990 ನೋಡಿ, 2010 ನೋಡಿ, ಅದರ್ ಲ್ಯಾಂಗ್ವೇಜ್ ಸಿನಿಮಾಸ್ ಇನ್ಫ್ಲುಯೆನ್ಸ್ ಮೊದಲಿಂದಲೂ ಇದೆ. ಈಗ ಒಂದು 20 ವರ್ಷದ ಮುಂಚೆ ನೀವು ನೋಡಿದ್ರೆ 6 ವಾರ ಆದ್ಮೇಲೆ ಬರಬೇಕು, 5 ವಾರ ಆದ್ಮೇಲೆ ಬರಬೇಕು ಅಂತ ಒಂದು ರೂಲ್ಸ್ ಇತ್ತು, ಇಫ್ ಯು ಸಿ. ಸೊ ಅವತ್ತು ಸಹ ಪರಭಾಷೆಯ ಹಾವಳಿ ಇದ್ದಿದ್ದಂತೂ ಸತ್ಯ. ಅದು ನಮ್ಮ ಬೆಂಗಳೂರಲ್ಲಿ ಜಾಸ್ತಿ. ಯಾಕೆ ಅಂತಂದ್ರೆ ನಮ್ಮ ಬೆಂಗಳೂರು ಬಂದು ಮೆಟ್ರೋಪಾಲಿಟನ್ ಸಿಟಿ. ಇಲ್ಲಿ ನಿಮಗೆ ಎಲ್ಲಾ ಲ್ಯಾಂಗ್ವೇಜ್ ಜನನು ಫ್ಲೋ ಜಾಸ್ತಿ ಇದ್ದಾರೆ ಸರ್. ಒಂದು ನಿಮಿಷ ಹೇಳ್ತೀನಿ. ಈಗ ಕನ್ನಡದಲ್ಲಿ ದೊಡ್ಡ ಸಿನಿಮಾ ಆಗಿರತಕ್ಕಂಥ ಪ್ರತಿಯೊಂದು ಅದರ್ ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಆಗಿದೆಯಲ್ಲ ಸರ್. ಇಲ್ಲಿ ಸಕ್ಸಸ್ ಆಗಿರತಕ್ಕಂಥ ಸಿನಿಮಾ ಪ್ರತಿಯೊಂದು ಲ್ಯಾಂಗ್ವೇಜ್ ಅಲ್ಲೂ ರಿಲೀಸ್ ಆಗಿದೆ. ತಮಿಳಲ್ಲೂ ಆಗುತ್ತೆ, ತೆಲುಗು ಆಗುತ್ತೆ, ನಾರ್ತ್ ಇಂಡಿಯನ್ ಸರ್. ಅಂದ್ರೆ ಅದೇ ಇಲ್ಲಿ ಸಕ್ಸಸ್ ಆಗಿದ್ದ ಸಿನಿಮಾ ಮಾತ್ರ ಆಚೆ ಹೋಗಕ್ಕೆ ಸಾಧ್ಯ ಸರ್. 100% ಸಕ್ಸಸ್ ಆಗಿದೆ. ಇಲ್ಲಿ ದೊಡ್ಡ ಮಟ್ಟದಾಗ ಆಗಿರತಕ್ಕಂಥ ಸಿನಿಮಾ 100% ಆಚೆ ಕಡೆ ಎಲ್ಲ ಕಡೆನೂ ಚೆನ್ನಾಗಿದೆ ಸರ್. ಯಾವ ಸಿನಿಮಾ ಸರ್, ಈಗ ಸೂಫ್ರಮ್ಸು ನಾವೇ ಮಾಡಿದ್ವಿ, ಎಂಟೈರ್ ವರ್ಲ್ಡ್ ಎಲ್ಲ ಕಡೆ ಚೆನ್ನಾಗೋಯ್ತು. ಅದನ್ನ ಹೇಳ್ತಾ ಇದ್ದೀನಲ್ಲ ಸರ್. ಈಗ ದರ್ಶನ್ ಸರ್ ಸಿನಿಮಾ ಬಂದು ಕರ್ನಾಟಕದಲ್ಲಿ ಯಾವಾಗಲೂ ಯಶಸ್ಸನ್ನ ಜಾಸ್ತಿ ಕಾಣ್ತಕ್ಕಂಥದ್ದು. ನಾನೇನು ಹೇಳ್ತಾ ಇದ್ದೀನಿ, ಆ ಮೀಡಿಯಂ ಸ್ಕೇಲ್ಸ್. ಈಗ ನೀವು ಕಾಂತಾರ ತಗೊಳ್ಳಿ, KGF ತಗೊಳ್ಳಿ, ಸೂಫ್ರಮ್ಸೋ ತಗೊಳ್ಳಿ. ಇವತ್ತು ಕರಾವಳಿನೂ ಸಹ ಲಾಸ್ಟ್ ವೀಕ್ ಏನು ಸ್ಕ್ರೀನ್ ಮಾಡಿದ್ವಿ ಅದಕ್ಕಿಂತ ಜಾಸ್ತಿ ಸ್ಕ್ರೀನ್ ಮಾಡ್ತಿದ್ವಿ ಅದರ್ ಸ್ಟೇಟ್ಸ್ ಅಲ್ಲಿ. ಇವತ್ತು ಲಾಸ್ಟ್ ವೀಕ್ ನೀವು ಬಾಂಬೆ ಎಲ್ಲ ತಗೊಂಡ್ರೆ 4-5 ಶೋ ಇತ್ತು. ಈಗ ಮತ್ತೆ 5 ಸೆಂಟರ್ ಎಕ್ಸ್ಟ್ರಾ ಓಪನ್ ಮಾಡ್ತೀರ ಎಲ್ಲ ಕಡೆ. ನಿಮ್ಮೆಲ್ಲರ ಪ್ರಶ್ನೆಗೆ ನಮ್ಮ ಅಪಾರವಾದ ಗೌರವ ಇದೆ, ನ್ಯಾಯ ಇದೆ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಬಯಸ್ತಾ ಮತ್ತೆ ಇನ್ನೊಂದು 2-3 ಸಾಂಗ್ಗಳಿಗೆ ತಮ್ಮನ್ನು ಪದೇ ಕರಿತೀನಿ. ಯಾಕೆಂದ್ರೆ ನಮ್ಮ ಕನ್ನಡ ಸಿನಿಮಾ ಇವತ್ತು ಇನ್ನೊಂದು ಅಂದ್ರೆ ಕೆಲವು ಕಡೆ ಟಾಕ್ ಇದೆ, ಹೋಗ್ತಾ ಇಲ್ಲ ಮತ್ತೆ ಹೋಗ್ತಾ ಇದೆ ಅನ್ನೋ ವಿಷಯದಲ್ಲಿ. ನಾನು ಮತ್ತೆ ಇನ್ನ 3 ಸಾಂಗ್ಗಳಿಗೆ ಇದೇ ಥರ ರಿಲೀಸ್ ಮಾಡ್ತೀನಿ. ದಯಮಾಡಿ ಬನ್ನಿ, ಇದೇ ಥರ ಪ್ರೋತ್ಸಾಹ ನೀಡಿ, ಇದೇ ಥರ ಪ್ರಶ್ನೆ ಕೂಡ ಕೇಳ್ಬೋದು. ಮತ್ತೆ ಚರಣ್, ನಾವು ಮತ್ತೆ ತಿರ್ಗಾ ಇನ್ನೂ 3 ಸಲ ಬರಬೇಕಾಗತ್ತೆ. ನಂದು ಸ್ಟೈಲ್ ಆಫ್ ಪ್ರಮೋಟಿಂಗ್ ಸಿನಿಮಾ ಹೀಗೆ ಇದೆ. ಇನ್ನೊಂದು 3 ಸಾಂಗ್ ರಿಲೀಸ್ ಮಾಡಿ, ಲಾಸ್ಟಲ್ಲಿ ಟ್ರೈಲರ್ ರಿಲೀಸ್ ಮಾಡಿ, ಪ್ರೀ ರಿಲೀಸ್ ಇವೆಂಟ್ ಮಾಡಿ ಇದು ಮಾಡ್ತೀವಿ. ಮತ್ತೊಮ್ಮೆ KBN ಸಂಸ್ಥೆಗೆ ಥ್ಯಾಂಕ್ಸ್ ಹೇಳ್ತಾ ಮಾಸ್ತಿ ತಾವು ಮಾತಾಡಿ ಎಂಡ್ ಮಾಡಬೇಕು ಅಂತ ಕೇಳ್ಬೋದು. ಹೌದು ಸರ್, ಕರ್ನಾಟಕಕ್ಕೆ ಮಾತ್ರ ಸಿಗುತ್ತೆ ಸರ್. ಇಲ್ಲಿ ಚೆನ್ನಾಗಾಗಲಿ ಅನ್ನೋ ಆಸೆ ನನಗೆ. ಇಲ್ಲಿ ಚೆನ್ನಾಗಾಗಲಿ. ಎಲ್ರಿಗೂ ನಮಸ್ಕಾರ. ವಿಜಯ್ ಅವ್ರ ಜೊತೆ ನಾವು ಸಿಕ್ತಾಗೆಲ್ಲ ನಮಗೆ ಮೋನಿಶಾ ತುಂಬ ಅದೃಷ್ಟ ಅಂತ ಹೇಳ್ತಿದ್ದ. ಸೊ ಆ ಅದೃಷ್ಟನ ಮೋನಿಶಾ ವಾಪಸ್ ಕೊಡ್ತಾ ಇದ್ದಾರೆ ವಿಜಯ್. ಏಕೆಂದರೆ ಮೋನಿಶಾ ಯಾವಾಗಲೂ ನಿನ್ಗೆ ಅದೃಷ್ಟ ಅದು ಯಾವಾಗಲೂ ಹೇಳೋನು. ಏಕೆಂದರೆ ಆ ಹುಡುಗಿ ಹುಟ್ಟಿದ ಮೇಲೆ ಯಾವ ಕಷ್ಟನೂ ನೋಡಿಲ್ಲ. ಕಷ್ಟ ನೋಡಿರೋದು ಶೂಟಿಂಗಲ್ಲೇ ಒಂದೇ ಅನ್ಸುತ್ತೆ. ಬಟ್ ಮೋನಿಶಾಗಿಂತ ಜಾಸ್ತಿ ವಿಜಯ್ ಪ್ರೀತಿಸಿದ್ದು ವಿನಯ್ನ. ಏಕೆಂದರೆ ಆ ಪಾತ್ರನ
ನೀವು ಮೇಕಿಂಗ್ ವಿಡಿಯೋಲ್ಲಿ ನೋಡ್ಬೋದು, ಮಗಳನ್ನ ಸೈಡ್ಗೆ ನುಗ್ಬಿಟ್ಟಿದ್ದ. ಯಾಕೆಂದರೆ ಆ್ಯಕ್ಷನ್ ವಿಚಾರದಲ್ಲಿ ಮತ್ತು ನಮಗೆ ಕಮರ್ಷಿಯಲ್ ಆಸ್ಪೆಕ್ಟಲ್ಲಿ ನೋಡಿದಾಗ ವಿನಯ್ ಅವ್ರ ಕಣ್ಣನ್ನು ಎದುರಿಸೋದು ತುಂಬ ಕಷ್ಟ ಇದೆ. ಆ ಮಟ್ಟದ ಒಂದು ಆ್ಯಕ್ಷನ್ನು. ಮತ್ತು ಸಿಟಿ ಲೈಟ್ಸು ನಿಮಗೆ ಇಲ್ಲಿ ಕೂತಾಗ ಮಾತಾಡಿದ್ದು ಒಂದು ಒಂದು ಹಳ್ಳಿಯಿಂದ ಈ ನಗರಕ್ಕೆ ಬಂದಿರೋ ಕತೆ ಅಂತ ಅಂದರು. ಅದರ ಒಳಗೆ ತುಂಬ ತಿರುವುಗಳಿದೆ. ಕತೆ ಪದೇ ಪದೇ ನನಗೆ ರೈಟರಾಗಿ ತುಂಬ ನೆನಪಾಯಿತು. ಅದು ವಿಜಿ ಜೊತೆ ಡಿಸ್ಕಸ್ ಕೂಡ ಮಾಡಿದ್ದೀನಿ. ಮತ್ತು ಚರಣ್ ರಾಜ್ ಅವರು ಏನು ಒಂದು ಜಾನಪದ ಮತ್ತು ಜನ್ಸಿಗೂ ಒಂದು ಅಂತರ ಇದೆ, ಅದನ್ನು ತುಂಬ ಕಡಿಮೆ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಅದಕ್ಕೆ, ಏಕೆಂದರೆ ಅದು ಸೂಕ್ಷ್ಮ ಪದಗಳು. ಜನಪದ ಅನ್ನೋದು ನಮ್ಮ ಆಸ್ತಿ, ಅದಕ್ಕೆ ಯಾವುದೋ ಒಂದು ನಾವು ಬೆರೆಸಿದಾಗ ಅದು ಕೆಡಬಾರ್ದು. ಸೊ ಆ ನಿಟ್ಟಿನಲ್ಲಿ ಇಬ್ಬರೂ ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಂಡು ಇವತ್ತು 2 ಸತಿ ಹಾಡು ಕೇಳಿದಾಗ ನಮ್ಮ ಪ್ರವೀಣ್ ಹೇಳಿದಂಗೆ ಗೂಸ್ ಬಂಪ್ಸ್ ಬರೋ ಅಂತ ಇದಾಯಿತು. ಸೊ ಇಡೀ ತಂಡ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದೆ. ಮತ್ತು KVN ಸಂಸ್ಥೆ ಬಗ್ಗೆ ಹೇಳಲೇಬೇಕು. ಎಷ್ಟೋ ಸಂಸ್ಥೆಗಳಲ್ಲಿ ನಮ್ಮ ಪಕ್ಕದ ರಾಜ್ಯದ ವಿಜಯ್ ಅವರು ಹೀರೋ ಆಗಿದ್ರು, ಇವರು ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ಮೇಲೆ CMA ಆಗೋದ್ರು. ಮತ್ತು ನಮ್ಮ ಆನಂದ್ ಆಡಿ ಅವರು, ಇವ್ರಿಗೊಂದು 6th ಸೆನ್ಸ್ ಇದೆ ಹಾಡುಗಳ ಬಗ್ಗೆ. ಅವರು ದೂರದೃಷ್ಟಿ ಚೆನ್ನಾಗಿದೆ, ಅವರು ಕಣ್ಣು ಹಾಕಿದ್ರು ಅಂದರೆ ಆ ಹಾಡು ಹಿಟ್ ಅಂತ. ಸೊ ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಧನ್ಯವಾದ. ಮಸ್ತಿ ಸರ್. ಒಂದು ವಿಷಯ ಅಂದರೆ ಇಷ್ಟೊಂದು ಸಾಂಗ್ಸ್ ಇರುತ್ತೆ ವಿಜಯ್ ಸರ್ ಅದರಲ್ಲಿ, ವಿಜಯ್ ಸರ್ ಸಿನಿಮಾದಲ್ಲಿ ಅದರಲ್ಲಿ ಒಂದಷ್ಟು ಮಾಂಟೇಜ್ ಸಾಂಗ್ಸೇ ಇರುತ್ತೆ. ಆ ಲಿರಿಕ್ಸಲ್ಲಿ ತುಂಬ ವಿಷಯ ಹೇಳಕ್ಕೆ ಟ್ರೈ ಮಾಡಿರ್ತಾರೆ. ನಿಮ್ಗೊಂದು ಅವಕಾಶ ಇರುತ್ತಾ ಡೈಲಾಗಲ್ಲಿ ಬರೆಯೋಕ್ಕೆ ಅಂತ? ನಮ್ಮಿಬ್ಬರದ್ದು ಅದೊಂದು ಕೆಮಿಸ್ಟ್ರಿ ಹಂಗೆ. ನಾನು ಪಂಚ್ ಡೈಲಾಗ್ ಅಂತ ಹೋದಾಗ ಅದನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ಅವ್ರು ಏನು ಮಾತಾಡ್ತಾರೋ ಅದನ್ನು ಕೊಡು ಮಾಸ್ತಿ ಅಂತಾರೆ. ಏಕೆಂದರೆ ಆ ಪಾತ್ರಗಳು ಹಂಗಿರ್ತವೆ. ನನಗೆ ಮನೆಯಲ್ಲಿ ತೋರಿಸಿದಾಗ ಆ್ಯಕ್ಚುಲಿ ಸಿಟಿ ಲೈಟ್ಸ್ ಅಂದಾಗ ತುಂಬ ಎಮೋಷನ್ ಇರೋವಂಥ ಇದು. ಅಟ್ ದ ಸೇಮ್ ಟೈಮ್ ಅಳಿಸ್ಬಿಡ್ತಾರೆ. ಅದು ನಾನು ಫಸ್ಟ್ ಶಾರ್ಟ್ ನೋಡಿದ್ದೆ ವಿನಯ್ ಅವ್ರದ್ದು. ಏನು ಆಸ್ಕರ್ ಲೆವೆಲ್ಗೆ ಏನು ಆ್ಯಕ್ಟಿಂಗ್ ಇಲ್ಲ. ಆ ಯಪ್ಪ ನಡ್ಕೊಂಡು ಬಂದು ಒಂದು ಸೀನ್ ಇದೆ, ತನ್ನ ರಿಲೇಷನ್ ಒಬ್ಬರು ತೀರ್ಕೊಂಡಿರ್ತಾರೆ. ಏನು ಅದನ್ನು ವಿಜಯ್ ಅವರು ಎಷ್ಟು ಚೆನ್ನಾಗಿ ನೀನು ಇಷ್ಟು ಮಾಡಿದ್ರೆ ಸಾಕು ಅಂತ ಒಂದು ಚೌಕಟ್ಟು ಹಾಕಿಬಿಟ್ರು. ನಿಜಕ್ಕೂ ಆಡಿಯನ್ಸ್ ಆಗಿ ಒಂದು ಕಣ್ಣಂಚಲ್ಲಿ ನೀರು ಬರುತ್ತೆ. ಮತ್ತು ಚರಣ್ ರಾಜ್ ಅವರು ಎಮೋಷನ್ಗೆ ಅದೊಂದು ಸಾಥ್ ಕೊಡುತ್ತೆ. ನಮಗೆ ಗೊತ್ತಿಲ್ಲ, ಒಂದು ಮ್ಯೂಸಿಕ್ ಪ್ಲೇ ಆಗ್ತಾ ಇರುತ್ತೆ ಥಿಯೇಟ್ರಲ್ಲಿ. ಸೊ ಚರಣ್ ರಾಜ್ ನಮಗೆ ನಿಜಕ್ಕೂ ಗಿಫ್ಟೆಡ್. ಅಂದರೆ ನಿಮಗೆ ಸ್ಪೇಸ್ ಇರುತ್ತಾ ಅಂತ ಡೈಲಾಗ್ಸ್ ಬರೀಲಿಕ್ಕೆ? ಸ್ಪೇಸ್ ಇರುತ್ತೆ. ನಾವು ಅದನ್ನು ಸ್ಟೋರ್ ಮಾಡ್ಕೊಳೋದು ಅಂತೀವಿ. ಒಂದು ಸೀನ್ ಕೊಟ್ಟಾಗ ನಾವೆಲ್ಲಿ ಬರೀಬೋದು ಅದನ್ನು ಮಾಡ್ಕೊಂಡಿದ್ದೀವಿ. ಎಲ್ರಿಗೂ ನಮಸ್ಕಾರ. ನಂದೇ ಮಿಸ್ಟೇಕು, ಒಂದು ಫೋನ್ ಇತ್ತು ಹಾಗಾಗಿ ಕೂತಿದ್ದೆ. ಮತ್ತು ಮಧ್ಯದಲ್ಲಿ ಪ್ರವೇಶ ಮಾಡೋದು ಬೇಡ ಅಂತ ಮತ್ತೆ ಬಂದೆ. ಸರ್ ತುಂಬ ನಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು ಎಲ್ಲರ ಜೊತೆಗೆ ವರ್ಕ್ ಮಾಡೋದು. ವಿಜಯ್ ಸರ್ ಜೊತೆಗೆ ಒಂದಲ್ಲ 10 ಸಿನಿಮಾ ಮಾಡಿದ್ರು ತುಂಬ ಕಂಫರ್ಟೇಬಲ್ ವ್ಯಕ್ತಿ. ಎಲ್ಲೋ ನಮ್ಮ ಭಾಗ್ಯ ಬದಲಾವಣೆ ಆಗೋದಕ್ಕೆ ನಾನು ಜಾಯ್ನ್ ಆಗಿದ್ದೀನಿ ಅಂತ ನಾನು ಅಂದ್ಕೊಳ್ತೇನೆ. ಹಾಗಾಗಿ ಇಲ್ಲಿವರೆಗೂ ಒಂದು ಕಡ್ಡಿ ಕೂಡ ನಾನು ಇಲ್ಲಿಂದ ಅಲ್ಲಿ ಎತ್ತಿಟ್ಟಿಲ್ಲ. ಇದು ಎಂಥ ಜವಾಬ್ದಾರಿ ಪರ್ಸನ್ ಅಂದರೆ, ಒಂದು ದೊಡ್ಡ ಫ್ಯಾಮಿಲಿನ ಸಂಭಾಳಿಸೋದಕ್ಕೆ ಒಬ್ಬ ವ್ಯಕ್ತಿ ಹೇಗೆ ಇರ್ತಾನೋ ಹಾಗೆ ಇಡೀ ಸಿನಿಮಾ ಬಗ್ಗೆ ಇವತ್ತಿನವರೆಗೂ ಒಂದೇ ಒಂದು ಸಣ್ಣ ಇದರಲ್ಲಿ ಕೂಡ ನಾನು ಬರಲಿಲ್ಲ. ಪ್ರತಿಯೊಂದರಲ್ಲಿಯೂ ತುಂಬ ಕಷ್ಟಪಟ್ಟು ಇವರು ಈ ಥರ ಒಂದು ವ್ಯಕ್ತಿ ಸಿಕ್ಕಿರೋದು ನನ್ನ ಪುಣ್ಯ ಅಂತಲೇ ಹೇಳ್ಬೋದು. ಈ ಥರ ಇದ್ದರೆ ಎಷ್ಟೇ ಸಿನಿಮಾ ಕೂಡ ನಾವು ಒಟ್ಟಿಗೆ ಸೇರಿ ಮಾಡ್ಬೋದು. ಹಾಗಾಗಿ ಇದು ಮೊದಲನೇ ಹೆಜ್ಜೆ. ಇನ್ನೂ ಬರ್ತಾ ಬರ್ತಾ ಒಟ್ಟಿಗೆ ಸೇರಿ ಇನ್ನೂ ನಮ್ಮ ಜೀವನ ಜರ್ನಿ ಸ್ಟಾರ್ಟ್ ಆಗಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೇನೆ.